ದೇವ್ರ ಬಳಿ ಬಿಟ್ಟರೆ ಬೇರೆ ಯಾರ ಬಳಿನೂ ಸಿಗಂಗಿಲ್ರಿ ವಸ್ತುಗಳು. ನೀ ಎಷ್ಟೇ ಹಣ ಖರ್ಚು ಮಾಡಿದ್ರು ಕೂಡ, ನೀನು ಏನೇ ಪ್ರಯತ್ನ ಮಾಡಿದ್ರು ಕೂಡ ಅವು ದೇವರಲ್ಲಿಯೇ ಸಿಗ್ತವ, ದೇವರ ಹತ್ರನೇ ಇರ್ತಾವ. ಆ ಮೂರು ವಸ್ತುಗಳು ಯಾವುವು ಎಂಬುದಾಗಿ ಇವತ್ತು ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡಿ, ಆ ವಸ್ತುಗಳು ಒಂದ್ ವೇಳೆ ನಮ್ಮಲ್ಲಿ ಇರುವುದಾದ್ರೆ, ಕೇವಲ ದೇವರಲ್ಲಿ ಸಿಗುವಂತ ವಸ್ತುಗಳು ಮಾತ್ರ ಒಂದ್ ವೇಳೆ ನಮ್ಮಲ್ಲಿ, ನಮ್ಮ ಜೀವಿತದಲ್ಲಿ ಇರೋದಾದ್ರೆ, ನಮ್ಮ ಜೀವಿತ, ನಮ್ಮ ಕುಟುಂಬ, ನಮ್ಮ ಬದುಕು ಬಹಳ ಸಮೃದ್ಧಿಕರವಾಗಿ ಆಶೀರ್ವಾದಕರವಾಗಿರ್ತದೆ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಸಂದೇಶ ಕ್ರೈಸ್ತರಿಗಾಗಿದೆ ಅಂತೇಳಿ. ಈ ಸಂದೇಶ ಅನ್ಯ ಜನರಿಗಲ್ಲ. ಈ ಸಂದೇಶ ನಾನು ಮಾತಾಡುವಂತ ಮಾತುಗಳು ನಾವು ನೋಡ್ತೇವೆ, ಇದು ಕ್ರೈಸ್ತರಿಗೋಸ್ಕರವಾಗಿರುವಂತಹ ಈ ಸಂದೇಶವಾಗಿರುವುದರಿಂದ ನಾವು ನೋಡ್ತೇವೆ, ಪ್ರತಿಯೊಬ್ಬ ಕ್ರೈಸ್ತನಲ್ಲಿಯೂ ದೇವರಲ್ಲಿಯೇ ಸಿಗುವಂತ ಈ ಮೂರು ಪ್ರಾಮುಖ್ಯವಾದಂತ, ಈ ಮೂರು ಶ್ರೇಷ್ಠವಾದಂತ ವಸ್ತುಗಳು ಅವರು ಭದ್ರವಾಗಿ ಇಟ್ಕೊಂಡ್ರಪ್ಪ ಅಂತಂದ್ರೆ, ಆ ವಸ್ತುಗಳು ಅವರನ್ನು ಇಟ್ಕೊಂಡ್ರಪ್ಪ ಅಂತಂದ್ರೆ ಅವರ ಜೀವಿತ ನಾವು ನೋಡ್ತೇವೆ ಅದು ಅದ್ಭುತಕರವಾಗಿಯೂ ಆಶ್ಚರ್ಯಕರವಾಗಿ ಇರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಒಂದು ವೇಳೆ ಈ ಲೋಕದಲ್ಲಿ ಕೋಟ್ಯಾಧಿಪತಿ ಇದ್ರೂ ಕೂಡ ಇವು ಮೂರು ಅವನಲ್ಲಿ ಇರ್ಲಿಲ್ಲಪ್ಪ ಅಂದ್ರೆ ಅವನಂತ ದರಿದ್ರ ಈ ಲೋಕದಲ್ಲಿ ಬೇರೆ ಯಾರು ಇಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ಅವನತ್ರ ಕೋಟಿ ಇರ್ಬೋದು, ಬಿಲಿಯನ್ ಇರ್ಬೋದು, ಆದ್ರೆ ಈ ದೇವರಲ್ಲೇ ಸಿಗುವಂತ ಈ ಮೂರು ವಿಷಯಗಳು, ಮೂರು ವಸ್ತುಗಳು ಆತನಲ್ಲಿ ಒಂದ್ ವೇಳೆ ಇಲ್ಲಪ್ಪ ಅಂತಂದ್ರೆ ನಾವು ನೋಡ್ತೇವೆ, ಇಡೀ ಲೋಕವೆಲ್ಲ ಆತನ ಸಂಪಾದನೆ ಮಾಡಿಕೊಂಡ್ರು ಕೂಡ ನಾವು ನೋಡ್ತೇವೆ, ದೇವರಲ್ಲಿ ಸಿಗುವಂತ ವಸ್ತುಗಳು ಆತನಲ್ಲಿ ಇಲ್ಲಪ್ಪ ಅಂತಂದ್ರೆ ಆತನು ತುಂಬಾ ಈ ಲೋಕದಲ್ಲಿ ದರಿದ್ರನು, ಭಿಕ್ಷಗಾರನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಹಾಗಾದ್ರೆ ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಾವು ನೋಡ್ತೇವೆ, ಮೊಟ್ಟ ಮೊದಲನೇದಾಗಿ ಇವತ್ತು ಮನುಷ್ಯನ ಜೀವಿತದಲ್ಲಿ ಯಾಕೆ ಅನೇಕ ಕಷ್ಟಗಳು, ಅನೇಕ ಶ್ರಮೆಗಳು ಪಾಲು ಯಾಕಾಗ್ತಾನೆ ಮನುಷ್ಯನ ಬಗ್ಗೆ ನೋಡುತ್ತ ಸಂದರ್ಭದಲ್ಲಿ, ಅನ್ಯ ಜನರಾದರೂ ಕೂಡ, ವಿಶ್ವಾಸಿಗಳಾದರೂ ಕೂಡ, ದೇವರನ್ನು ನಂಬದವರಾದರೂ ಕೂಡ, ದೇವರನ್ನು ನಂಬಿದವರಾದರೂ ಕೂಡ ಇವತ್ತು ಯಾಕೆ ಅನೇಕರು ಕಷ್ಟದ ಪಾಲಾಗ್ತಾರಪ್ಪ ಅಂತಂದ್ರೆ, ಯಾಕೆ ಅನೇಕರು ಶ್ರಮೆಗಳ ಪಾಲಾಗ್ತಾರಪ್ಪ ಅಂತಂದ್ರೆ, ಯಾಕೆ ಅನೇಕರು ಕಷ್ಟ ನಷ್ಟಗಳ ಪಾಲು ಆಗ್ತಾರಪ್ಪ ಅಂದಾಗ ನೋಡ್ತೇವೆ, ಯಾಕೆ ಅವರು ಶ್ರಮೆ ಮತ್ತು ಸಂಕಟಗಳ ಪಾಲಾಗಿ ಹೋಗ್ತಾರಪ್ಪ ಅಂತಂದ್ರೆ ನಾವು ನೋಡ್ತೇವೆ, ದೇವರಲ್ಲಿರುವಂತಹ ಈ ಮೂರು ಶ್ರೇಷ್ಠವಾದಂತ ವಸ್ತುಗಳ ಬೆಲೆ ಅರ್ಥ ಮಾಡಿಕೊಳ್ಳದೇ ಇರುವುದರಿಂದ ನಾವು ನೋಡ್ತೇವೆ, ಇವತ್ತು ಮನುಷ್ಯನು ತನ್ನ ಜೀವಿತದಲ್ಲಿ ಅನೇಕ ನಷ್ಟಗಳನ್ನು ಮತ್ತು ಶ್ರಮೆಗಳನ್ನು, ಸಂಕಟಗಳನ್ನು ಆತನು ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಇಲ್ಲಿ ಕೂತಿರುವಂತ ನೀವು ಯಾರೇ ಆದರೂ ಕೂಡ ಇವತ್ತು ನೀವು ಕೂಡ ವಿಶ್ವಾಸ ಮಾಡ್ತಾ ಇದ್ದೀರಿ, ಭಕ್ತಿ ಮಾಡ್ತಾ ಇದ್ದೀರಿ, ನೀವು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಉಪವಾಸ ಮಾಡ್ತಾ ಇದ್ದೀರಿ, ಯೇಸು ಕ್ರಿಸ್ತನನ್ನು ದೇವರೆಂಬುದಾಗಿ ನೀವು ನಂಬಿಕೊಂಡಿದ್ದೀರಿ ಎಂಬುದಾಗಿ ನೀವು ಕೂಡ, ಆದರೂ ಕೂಡ ನನ್ನ ಜೀವಿತದಲ್ಲಿ ಯಾಕೆ ಶ್ರಮೆಗಳು, ಆದರೂ ಕೂಡ ನನ್ನ ಜೀವಿತದಲ್ಲಿ ಯಾಕೆ ಕಷ್ಟಗಳು, ಆದರೂ ಕೂಡ ನನ್ನ ಜೀವಿತದಲ್ಲಿ ಯಾಕೆ ಅಂತ ನನ್ನ ಬದುಕಿಂತ ದುರಾವಸ್ಥೆ ಆಗಿದೆ ಎಂಬುದಾಗಿ ನಿಮ್ಮ ಹೃದಯದಲ್ಲಿ ಕೂಡ ಒಂದು ಸಣ್ಣ ಪ್ರಶ್ನೆ ಬರೋದಾದ್ರೆ, ಪ್ರೀತಿಯ ತಂಗಿ, ಪ್ರೀತಿಯ ತಮ್ಮ, ಈ ಮೂರು ವಿಷಯಗಳು, ಮೂರು ಮಾತುಗಳು ಬಹು ಜಾಗ್ರತೆಯಿಂದ ನೀನು ಕೇಳೋದಾದ್ರೆ, ಆ ಮೂರು ವಿಷಯಗಳು ನಿನ್ನಲ್ಲಿ ಸ್ವಾಧೀನ ಮಾಡಿಕೊಂಡು ಇಟ್ಕೊಳ್ಳೋದಾದ್ರೆ, ದೇವರು ಕೊಡುವಂತ ಈ ಮಾತುಗಳು ನಿಧಿಯಂತೆ ನಿನ್ನ ಹೃದಯದಲ್ಲಿ ಒಂದ್ ವೇಳೆ ನೀನು ಬಚ್ಚಿಟ್ಕೊಂಡಪ್ಪ ಅಂತಂದ್ರೆ ನಿನ್ನಂತ ಆಶೀರ್ವಾದ ಹೊಂದಿದಂತ ವ್ಯಕ್ತಿ ಈ ಲೋಕದಲ್ಲಿ ಯಾರು ಇರೋದಿಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ಅನೇಕ ಸಲ ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ, ದೇವರಲ್ಲೇ ಸಿಗುವಂತ ಈ ಮೂರು ವಿಷಯಗಳ ಕುರಿತು, ಮೂರು ವಸ್ತುಗಳ ಕುರಿತು ನಾವು ಅನೇಕ ಸಲ ನೆಗ್ಲೆಕ್ಟ್ ಮಾಡ್ತೇವೆ, ಅನೇಕ ಸಲ ಅಲಕ್ಷ್ಯ ಮಾಡ್ತೇವೆ, ಅನೇಕ ಸಲ ನಿರ್ಲಕ್ಷ್ಯ ಮಾಡ್ತೇವೆ. ನಾವು ಅನೇಕ ಸಲ ನಿರ್ಲಕ್ಷ್ಯ ಮಾಡೋದರಿಂದ, ಅಲಕ್ಷ್ಯ ಮಾಡೋದರಿಂದಲೇ ನಮ್ಮ ಜೀವಿತದಲ್ಲಿ ನಾವು ದೇವರು ಕೊಡುವಂತ ಆಶೀರ್ವಾದಗಳನ್ನ ನಾವು ಕಳ್ಕೊಳ್ತೇವೆ ಅಂತ ಹೇಳಿರಿ. ಹಲ್ಲೆಲೂಯಾ. ಹಾಗಾದ್ರೆ ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಮೊಟ್ಟ ಮೊದಲನೇದಾಗಿ ದೇವರಲ್ಲೇ ಸಿಗುವಂಥದ್ದು ಯಾವುದು ವಸ್ತು, ಅದು ಒಂದ್ ವೇಳೆ ನಮ್ಮಲ್ಲಿದ್ರೆ ಅದು ಎಷ್ಟು ಚೆನ್ನಾಗಿರ್ತದೆ, ನಮ್ಮಲ್ಲಿದ್ರೆ ನಮಗೆ ಎಷ್ಟು ತೃಪ್ತಿಯಾಗಿರ್ತದೆ ಎಂಬುದಾಗಿ ನಾವು ಮೊಟ್ಟ ಮೊದಲದಾಗಿ ನಾವು ನೋಡೋಣ. ಬನ್ನಿ, ಯಾರಾದರೂ ನೀವು ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸುವುದಾದ್ರೆ, ದೇವರು ಇವತ್ತು ದೇವರಲ್ಲಿಯೇ ಸಿಗುವಂತ ಮೂರು ವಸ್ತುಗಳಲ್ಲಿ, ಮೂರು ವಿಷಯಗಳಲ್ಲಿ ಮೊಟ್ಟ ಮೊದಲನೇ ವಿಷಯ ದೇವರು ಇವತ್ತು ನಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 13ನೇ ವಚನ ದಯವಿಟ್ಟು ಗಟ್ಟಿಯಾಗಿ ಸ್ಪಷ್ಟವಾಗಿ ದೇವರ ಮಹಿಮೆಯಾಗಿ ಓದಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರೀತಿಯಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ. ಯೇಸು ಆಕೆಗೆ ಈ ನೀರನ್ನು ಕುಡಿಯುವ ಎಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು. ನಾನು ಕೊಡುವ ನೀರನ್ನು ಕುಡಿದವನಿಗೆ, ನಾನು ಕೊಡುವಂತ ನೀರು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ನಾನು ಅವನಿಗೆ ಕೊಡುವಂತ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದನು. ಹಲ್ಲೆಲೂಯಾ. ಎಲ್ಲರೂ ನನ್ನ ಕಡೆಗೆ ನೋಡ್ತೀರಾ? ಎಲ್ಲರೂ ನಿಮ್ಮ ಸತ್ಯವೇದವನ್ನು ನಿಮ್ಮ ಮುಡಿಯಲ್ಲಿ ಇಟ್ಕೊಂಡು ಸ್ವಲ್ಪ ನನ್ನ ಕಡೆಗೆ ನೋಡ್ರಿ. ಅಂದ್ರೆ ನೀವು ನನ್ನ ಕಡೆಗೆ ನೋಡಿದ್ರೆ ನೀವು ವಾಕ್ಯ ಕೇಳುತ್ತೀರ ಅಂತ ಅರ್ಥ ಆಗ್ತದೆ. ಹಲ್ಲೆಲೂಯಾ.
ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ದೇವರಲ್ಲಿಯೇ ಸಿಗುವಂತ 3 ವಸ್ತುಗಳಲ್ಲಿ, ಕೇವಲ ದೇವರಲ್ಲಿಯೇ ಮಾತ್ರ ಸಿಗುವಂತ 3 ವಸ್ತುಗಳಲ್ಲಿ ನಾವು ಮೊಟ್ಟ ಮೊದಲಾಗಿ ನೋಡ್ತೇವೆ, ಯೇಸು ಕ್ರಿಸ್ತನು ಸಮಾರ್ಯ ಸ್ತ್ರೀ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಆತನ ಕೇಳ್ತಾನೆ, ಅಮ್ಮ ಸ್ವಲ್ಪ ನನಗೆ ಕುಡಿಯುವುದಕ್ಕಾಗಿ ನೀರು ಕೊಡು ಎಂಬುದಾಗಿ ಆತನ ಕೇಳ್ತಾನೆ. ಕೇಳಿದಂತ ಸಂದರ್ಭದಲ್ಲಿ ಆಕೆ ಹೇಳ್ತಾಳೆ, ಅಯ್ಯ ನೀನಾದರೂ ಯಹೂದ್ಯನಂಗೆ ಕಾಣ್ತಾ ಇದೀಯಾ, ನಾನಾದರೂ ಸಮಾರ್ಯದವಳಾಗಿದ್ದೀನಿ, ಹೇಗೆ ನನ್ನ ಹತ್ರ ನೀ ನೀರು ಕುಡ್ತೀಯಾ? ಯಾಕಂದ್ರೆ ಯಹೂದ್ಯರಿಗೂ ಮತ್ತು ಸಮಾರ್ಯದವರಿಗೆ ಏನಿಲ್ಲಪ್ಪ ಅಂತಂದ್ರೆ ಹೊಕ್ಕು ಬಳಕೆ ಇಲ್ಲದೆ ಇದ್ದರಿಂದ ನೀನು ಹೇಗೆ ನೀರು, ನಿನಗೆ ನಾನು ಕೊಡುವಂತ ನೀರು ನೀನು ಹೇಗೆ ಕುಡಿತೀಯ ಎಂಬುದಾಗಿ ಆ ಸಮಾರ್ಯ ಸ್ತ್ರೀ ಕೇಳಿದಂತ ಸಂದರ್ಭದಲ್ಲಿ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಅಮ್ಮ ನೀನ್ ಕೊಡುವಂತ ನೀರು ಒಂದ್ ವೇಳೆ ನೀನು ಕುಡ್ದಪ್ಪ ಅಂತಂದ್ರೆ, ನಿನ್ನ ಮನೆಯವ್ರು ಕುಡಿದ್ರಪ್ಪ ಅಂತಂದ್ರೆ ಅವ್ರಿಗೆ ತಿರುಗಿ ನೀರಡಿಕೆ ಆಗ್ತದ. ಆದ್ರೆ ನನ್ನ ಹತ್ರ ಒಂದು ನೀರಿದೆ, ಆ ನೀರು ಒಂದು ವೇಳೆ ನೀನು ಕುಡಿದಪ್ಪ ಅಂತಂದ್ರೆ ನಿನಗೆ ಎಂದಿಗೂ ಕೂಡ ನೀರಿಡಿಕೆ ಆಗುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಆಕೆ ಅಂತೇಳಿ, ಹಾಗಾದ್ರೆ ಅಯ್ಯ ಆ ನೀರು ನನಗೆ ಕೊಡು, ಆ ನೀರು ನನಗೆ ಕೊಡು, ಯಾಕಂದ್ರೆ ನಾನು ಇಷ್ಟು ದೂರ ಬಕೆಟ್ ತಗೊಂಡು, ಕೊಡ ತಗೊಂಡು, ಹಗ್ಗ ತಗೊಂಡು ಈ ಬಾವಿ ಬಂದು ಸೇದೋದು ತಪ್ತದಂತೆ ಆಕೆ ಹೇಳ್ತಾಳೆ. ಅವಾಗ ಹೌದಮ್ಮ, ನಾನು ಆ ನೀರು ಕೊಡ್ತೀನಿ, ನೀ ಹೋಗಿ ನಿನ್ನ ಮನೆ ಹೋಗಿ ಏನ್ ಮಾಡಂದ್ರೆ ನಿನ್ನ ಯಜಮಾನನನ್ನು ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಎಂಬುದಾಗಿ ಸ್ವಾಮಿ ಹೇಳ್ತಾನೆ. ಅವಾಗ ಸ್ವಾಮಿ ಆಕೆ ಏನ್ ಹೇಳ್ತಾಳ್ರಿ, ನನಗೆ ಗಂಡನಿಲ್ಲ ಎಂಬುದಾಗಿ ಹೇಳ್ತಾಳೆ. ಅವಾಗ ಯೇಸು ಸ್ವಾಮಿ ಏನ್ ಹೇಳ್ತಾನೆ, ನಿಜ ನೀನ್ ಹೇಳಿದ್ದು ನಿಜ. ನಿನಗೆ ಎಷ್ಟು ಜನ ಗಂಡಂದಿರು? 5 ಜನ ಗಂಡಂದಿರು ನಿನಗೆ. ಪ್ರೆಸೆಂಟ್ ಈಗ ನಿನ್ನ ಮನೆಯಲ್ಲಿರೋನು ಕೂಡ ನಿನ್ನ ಗಂಡನಲ್ಲ ಎಂಬುದಾಗಿ ಯಾವಾಗ ಈ ಮಾತು ಯೇಸು ಸ್ವಾಮಿ ಹೇಳ್ತಾನೋ ತಕ್ಷಣ ಆಕೆಗೆ ಗೊತ್ತಾಗ್ತದೆ, ನನಗೆ ಯಾವ ನೀರು ಬೇಕಾಗಿತ್ತು ಅದು ನನಗೆ ಸಿಕ್ಕಿದೆ ಎಂಬುದಾಗಿ ಆಕೆಗೆ ಅರ್ಥ ಆಗ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಮಾತು ಯೇಸು ಸ್ವಾಮಿ ಹೇಳಿದ ತಕ್ಷಣವೇ ಅಯ್ಯ ನೀನು ಪ್ರವಾದಿ ಅಂತ ನನಗೆ ಕಾಣಿಸ್ತದೆ. ಯಾಕಂದ್ರೆ ನನ್ನ ಜೀವಿತದಲ್ಲಿ ಯಾವ ದುರಾವಸ್ಥೆಯಿಂದ ನಾನು ಬಳಲ್ತಾ ಇದ್ದೀನೋ, ನನ್ನ ಜೀವಿತದಲ್ಲಿ ಯಾವ ಭಯದಿಂದ ನಾನು ಜೀವಿಸ್ತಾ ಇದ್ದೀನೋ, ಈ ಮಧ್ಯಾಹ್ನದಲ್ಲಿ ಊರವರೆಲ್ಲರ ಹೊಲಗಳಿಗೆ ಮತ್ತು ಕೆಲಸಗಳಿಗೆ ಹೋದ್ಮೇಲೆ ಮಧ್ಯಾಹ್ನ ಕಾಲದಲ್ಲಿ ನನ್ನನ್ನು ಯಾರೂ ನೋಡಬಾರದು ಎಂಬುದಾಗಿ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ಈ ಬಾವಿ ಹತ್ರ ನೀರಿಗಾಗಿ ನಾನು ಬರ್ತಾ ಇದ್ದೀನೋ, ಅದರ ವಿಷಯದಲ್ಲಿ ದೇವರೇ ನನಗೆ ನೇರವಾಗಿ ನನ್ನ ಜೊತೆ ನೀನು ಮಾತಾಡಿ, ಕರ್ತನೆ ನಿಜವಾದಂತ ಒಂದು ನೀರಿನ ಬಗ್ಗೆ, ನಿಜವಾದಂತ ಜೀವಜಲದ ಬಗ್ಗೆ ಇವತ್ತು ನನ್ನ ಜೊತೆ ನೀವು ಮಾತಾಡಿದ್ದೀರಿ ಅಯ್ಯ, ನಿನ್ನ ಮಾತುಗಳೇ ನನಗೆ ಜೀವಜಲ ಎಂಬುದಾಗಿ ಆಕೆ ಹೇಳ್ತಾಳೆ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಲೋಕದಲ್ಲಿ ಮನುಷ್ಯನು ಬಹಳ ಬದುಕಬೇಕಪ್ಪ ಅಂತಂದ್ರೆ ಆತನಿಗೆ ಬಹಳ ಪ್ರಾಮುಖ್ಯವಾಗಿದ್ದು ಏನಪ್ಪಾ ಅಂತಂದ್ರೆ ನೀರು ಬಹಳ ಪ್ರಾಮುಖ್ಯ ಅಂತ ಹೇಳಿರಿ. ಹಲ್ಲೆಲೂಯಾ. ಮನುಷ್ಯ ಬದುಕಬೇಕಪ್ಪ ಅಂದ್ರೆ ಆತನಿಗೆ ಬೆಳ್ಳಿ ಇದ್ರೆ ಸಾಕಾಗಂಗಿಲ್ಲ, ಬಂಗಾರ ಇದ್ರೆ ಸಾಕಾಗಂಗಿಲ್ಲ. ಈ ಲೋಕದಲ್ಲಿ ಆತನಿಗೆ ಆಸ್ತಿ ಐಶ್ವರ್ಯ ಇದ್ರೂ ಸಾಕಾಗಂಗಿಲ್ಲ. ಈ ಲೋಕದಲ್ಲಿ ಆತನ ಕುಂಟಾನ್ ಗಟ್ಲೆ 50 ಚೀಲ ಮನೆಯಲ್ಲಿ ಚೀಲ ಹಚ್ಚಿದ್ರು ಸಾಕಾಗಂಗಿಲ್ಲ. ಒಬ್ಬ ಮನುಷ್ಯ ಬದುಕಬೇಕಪ್ಪ ಅಂದ್ರೆ ಆತನಿಗೆ ಬಹಳ ಪ್ರಾಮುಖ್ಯವಾಗಿ ಏನ್ ಬೇಕಪ್ಪ ಅಂತಂದ್ರೆ ನೀರು ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯ ಇದೆ ಅಂತ ಹೇಳಿ. ಹಲ್ಲೆಲೂಯಾ. ಒಂದ್ ವೇಳೆ ಅನ್ನ ಇರ್ಲಾರ್ದೆ ನೀವು 8 ದಿನ ಇರ್ಬೋದು, ನೀರು ಇರ್ಲಾರ್ದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ದೇಹದಲ್ಲಿ 80% ನಾವು ನೀರೇ ಅದ ಅಂತ ಹೇಳಿರಿ. ನಮ್ಮ ಬಾಡಿಯಲ್ಲಿ ಎಷ್ಟಾದ್ರೆ 80% ನೀರೇ ಇದೆ, 100%. 20% ಎಲ್ಲ ಆರ್ಗನ್ಗಳು. ಅದಕ್ಕೋಸ್ಕರವಾಗಿ ನೀರು ಅಂತಕ್ಕಂಥದ್ದು ನಾವು ನೋಡ್ತೇವೆ ಎಷ್ಟು ಪ್ರಾಮುಖ್ಯವಾಗಿದೆ ಎಂಬುದಕ್ಕೆ ನೋಡ್ತಾ ಸಂದ್ಲಿ. ಇವತ್ತು ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ನೀರು ಏನ್ರಿ ಪಾಸ್ಟ್ರೆ ನೀರ್ ಬಗ್ಗೆ ಹೇಳ್ತಾ ಇದ್ರಿ, ನೀರು ಎಲ್ಲ ಕಡೆ ಸಿಗ್ತಾ ಇದೆ, ನಮ್ಮಲ್ಲಿ ನಲ್ಲಿನೂ ಬರ್ತಾ ಇದೆ, ನಮ್ಮಲ್ಲಿ ಬೋರೆಲ್ ಬರ್ತಾ ಇದೆ, ನೀವೇ ನೀರಿನ ಬಗ್ಗೆ ಹೇಳ್ತಾ ಇದ್ರಿ ಎಂಬುದಾಗಿ ನೀವು ಅನ್ಕೊಳ್ಬಹುದು. ಆದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ನೀರು ಯಾವುದಕ್ಕೆ ಸಾದೃಶ್ಯ ಆಗಿದೆ ಅಂತಂದ್ರೆ ನಾವು ನೋಡ್ತೇವೆ ದೇವರ ಮಾತುಗಳಿಗೆ ಸಾದೃಶ್ಯವಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಈ ನೀರು ಜೀವ ಜಲಕ್ಕೆ ಹೋಲಿಸಲಾಗಿದೆ ಸತ್ಯವೇದದಲ್ಲಿ. ನಾವು ನೋಡ್ತೇವೆ ಈ ನೀರು ಜೀವ ಜಲವಾಗಿರುವುದರಿಂದ ದೇವರ ಮಾತುಗಳು ಜೀವ ಜಲಕ್ಕೆ ಅದು ಸಮಾನವಾಗಿರುವುದರಿಂದ ನಾವು ನೋಡ್ತೇವೆ ಒಬ್ಬ ವ್ಯಕ್ತಿ ಜೀವಿತದಲ್ಲಿ ದೇವರ ಮಾತುಗಳು ಎಷ್ಟು ಪ್ರಾಮುಖ್ಯತೆಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ಜೀವಿತದಲ್ಲಿ, ಒಬ್ಬ ಕ್ರಿಸ್ತಿಯ ಜೀವಿತದಲ್ಲಿ, ಒಬ್ಬ ವಿಶ್ವಾಸ ಜೀವಿತದಲ್ಲಿ ದೇವರ ಮಾತು ಒಂದೆಡೆ ಅವರ ಜೀವಿತದಲ್ಲಿ ಇರಲಿಲ್ಲಪ್ಪ ಅಂತಂದ್ರೆ ಜೀವ ಜಲ ಇಲ್ಲದ ಹಾಗೆ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಒಬ್ಬ ವಿಶ್ವಾಸಿ, ಒಬ್ಬ ದೇವ್ರ ಮಗನಿಗೆ ಇಷ್ಟು ಪ್ರಾಮುಖ್ಯವಾದಂಥದ್ದು ಏನಪ್ಪಾ ಅಂತಂದ್ರೆ ದೇವರ ವಾಕ್ಯ ಅಂತಕ್ಕಂಥದ್ದು, ದೇವರ ಮಾತು ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಅಂತ ಹೇಳಿ. ಹಲ್ಲೆಲೂಯಾ.
ದೇವರ ಮಾತು, ದೇವರ ಸ್ವರ, ಜೀವ ಜಲ ಅಂತಕ್ಕಂಥದ್ದು ನಮ್ಮಲ್ಲಿ ಇರ್ಲಿಲ್ಲಪ್ಪ ಅಂತಂದ್ರೆ ನಾವು ಬತ್ತಿ ಹೋಗ್ತೀವಿ ಅಂತ ಹೇಳಿರಿ. ಯಾವ ರೀತಿಗೆ ನೀರು ಇರ್ಲಾರ್ದೆ ಒಂದು ಮರ ಅದು ಒಣಗಿ ಹೋಗ್ತದೋ ಆ ರೀತಿಗೆ ಒಬ್ಬ ಕ್ರೈಸ್ತ ವಿಶ್ವಾಸಿಗೆ ದೇವರ ಮಾತುಗಳು ಇರಲಿಲ್ಲಪ್ಪ ಅಂತಂದ್ರೆ, ದೇವರ ಮಾತುಗಳನ್ನು ಕಳೆದುಕೊಂಡನಪ್ಪ ಅಂತಂದ್ರೆ, ದೇವರ ಮಾತು ದೇವರ ಸ್ವರವನ್ನ ಆತನ ಕೇಳಲಿಲ್ಲಪ್ಪ ಅಂತಂದ್ರೆ ಏನು ಕಳೆದುಕೊಂಡಂಗಪ್ಪ ಅಂತಂದ್ರೆ ನೀರು ಕಳೆದುಕೊಂಡ ಹಾಗೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಜೀವ ಜಲಕ್ಕೆ ನಾವು ದೂರವಾಗಿದ್ದ ಹಾಗೆ ಎಂಬುದಾಗಿ ನಾವು ತಿಳಿದುಕೊಳ್ತೀವಿ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ದೇವರಲ್ಲೇ ಸಿಗುವಂತದ್ದು ಮೊಟ್ಟ ಮೊದಲನೇದಾಗಿ ಏನೆಂಬುದಾಗಿ ನೋಡುತ್ತ ಸಮಯದಲ್ಲಿ ಜೀವ ಜಲವಾಗಿರುವಂತ ದೇವರ ಮಾತುಗಳು ನಮ್ಮ ಜೀವಿತದಲ್ಲಿ ಇರಬೇಕಂತೇಳಿ. ಹಲ್ಲೆಲೂಯಾ. ಇವು ಎಲ್ಲಿ ಸಿಗುವುದಿಲ್ಲ, ಇವು ಎಲ್ಲಿ ಸಿಗ್ತಾವಪ್ಪ ಅಂತಂದ್ರೆ ಕೇವಲ ದೇವರಲ್ಲಿ ಮಾತ್ರ ಸಿಗ್ತದೆ. ಅದಕ್ಕೆ ನಾವು ನೋಡ್ತೀವಿ ಇವತ್ತು ಮನುಷ್ಯರ ಮಾತುಗಳನ್ನು ಕೇಳಿದ್ರೆ ನಮ್ಮಲ್ಲಿರುವಂತ ಅಲ್ಪ ಸ್ವಲ್ಪ ಸಮಾಧಾನ ಕೂಡ ಹೊರಟೋಗ್ತದೆ. ಆದ್ರೆ ದೇವರ ಮಾತುಗಳನ್ನು ಯಾವಾಗ ಕೇಳ್ತೀರಿ, ನಿಮ್ಮ ತಲೆಯಿಂದ ಒಂದು ಭಾರ ಇಳ್ದಾಗ ಆಗ್ತದೆ ಅಂತೇಳಿ, ನಿಮ್ಮ ಹೃದಯದಲ್ಲಿರುವಂತ ಒಂದು ಭಾರ ಇಳಿದು ಹೋಗಂಗೆ ಆಗ್ತದೆ. ನಿಮ್ಮ ಜೀವಿತದಲ್ಲಿ ಒಂದು ನೆಮ್ಮದಿ ಬರ್ತದೆ. ನಿಮ್ಮ ಜೀವಿತದಲ್ಲಿ ನಿರೀಕ್ಷೆ ಕಳೆದುಕೊಂಡ್ರು ಕೂಡ ಮತ್ತೆ ದೇವ್ರ ಮಾತು ಕೇಳಿದ್ರಿಂದ ಹೊಸ ನಿರೀಕ್ಷೆ ಬರ್ತದೆ ನಿಮಗೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ವಿಶ್ವಾಸಿಗಳಾದಂಥ ನಾವು, ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿರುವುದು ಏನಪ್ಪಾ ಅಂತಂದ್ರೆ ದೇವರ ಮಾತು ಆಗಿರುವಂತ ಜೀವ ಜಲ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯ ಅಂತೇಳಿ. ಅದಕ್ಕೆ ಸತ್ಯವೇದದಲ್ಲಿ ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 25ನೇ ವಚನದಲ್ಲಿ ಸಭೆಯಾಗಿ ಕೂಡಿಕೊಳ್ಳುವುದನ್ನು ನೀವು ಬಿಟ್ಟು ಬಿಡಬೇಡ್ರಿ ಅನ್ನೋದಾಗಿ ದೇವರ ವಾಕ್ಯ ನಮ್ಗೆ ಎಚ್ಚರಿಸ್ತದೆ ಅಂತೇಳಿ. ಹಲ್ಲೆಲೂಯಾ. ಯಾಕೆ ನಾವು ಸಭೆಯಾಗಿ ಕೂಡಿಕೊಳ್ಳೋದನ್ನು ಬಿಟ್ಟು ಬಿಡಬಾರ್ದಪ್ಪ ಅಂತಂದ್ರೆ, ಯಾವಾಗ ನೀನು ಸಭೆಯಾಗಿ ಸೇರಿ ಬರ್ತೀಯೋ, ಸಭೆಯಾಗಿ ಕೂಡಿ ಬರ್ತೀಯೋ, ಸಭೆಯಲ್ಲಿ ದೇವರು ನಿನ್ನ ಜೊತೆ ಆತನು ಮಾತಾಡ್ತಾನೆ ಅಂತೇಳಿ. ಆ ಸಭೆಯಲ್ಲಿ ಜೀವ ಜಲದಿಂದ ದೇವರು ನಿನ್ನನ್ನು ಆತನು ತೃಪ್ತಿ ಪಡಿಸ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಅದಕ್ಕೋಸ್ಕರವಾಗಿ ಇಬ್ರಿಯ ಗ್ರಂಥಕರ್ತನ ಆತನ ಹೇಳ್ತಾನೆ, ಸಭೆಯಾಗಿ ಕೂಡಿಕೊಳ್ಳೋದನ್ನು ಬಿಟ್ಟು ಬಿಡಬೇಡ್ರಿ, ಇದನ್ನು ಮತ್ತಷ್ಟು ಮಾಡ್ರಿ, ಮತ್ತು ಯಾರು ಬಿಟ್ಟಿದ್ದಾರೋ ಅವರನ್ನು ಕೂಡ ನೀವೇನ್ ಮಾಡ್ರಿ, ಎಚ್ಚರಿಸ್ರಿ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡುತ್ತ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರ ಮಾತಾಗಿರುವಂತ ಈ ಜೀವ ಜಲ ಅಂತಕ್ಕಂಥ ನೀರು ಒಬ್ಬ ವಿಶ್ವಾಸಿಗೆ ಎಷ್ಟು ಪ್ರಾಮುಖ್ಯ ಆಗಿದೆಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ಕಥೆಯನ್ನು ಆಲ್ರೆಡಿ ನಾವು ನೋಡಿದ್ದೇವೆ. ಇನ್ನೊಂದು ಸಲ ನಿಮ್ಮ ಗಮನಕ್ಕೆ ನಾನು ತರಲು ಬಯಸ್ತೇನೆ. ಒಬ್ಬ ವ್ಯಕ್ತಿ ಆತನು ಮರುಭೂಮಿಯನ್ನು ದಾಟಿ ಒಂದು ಪ್ರಾಂತಕ್ಕೆ ಆತನು ಪ್ರಯಾಣ ಮಾಡ್ಲಿಕ್ಕೆ ಆತನು ಸಿದ್ಧನಾಗ್ತಾನೆ. ಮರುಭೂಮಿ ಅಂದ್ರೆ ಹೇಗಿರ್ತದೆ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಮರುಭೂಮಿ ಅಂತಂದ್ರೆ ಅಲ್ಲಿ ನೀರು ಸಿಗುವುದಿಲ್ಲ, ಅಲ್ಲಿ ನೀರಿನ ಬುಗ್ಗೆಗಳಿರುವುದಿಲ್ಲ. ಮರುಭೂಮಿ ಅಂದ್ರೆ ನೀವು ಎಲ್ಲಿ ತನಕ ಕಣ್ಣು ಹಾಯಿಸಿ ನೋಡ್ತೀರ ಅಲ್ಲಿ ತನಕ ಬರೀ ಏನ್ ಕಾಣಿಸ್ತಪ್ಪ ಅಂತಂದ್ರೆ ಬರೀ ರೇತಿ ಕಾಣಿಸ್ತದೆ ನಿಮ್ಗೆ ಅಷ್ಟೇ. ಏನ್ ಕಾಣಿಸ್ತದೆ ನಿಮಗೆ? ಬರೀ ಉಸುಕ್ ಕಾಣ್ತದೆ ನಿಮಗೆ ಅಷ್ಟೇ. ಎಲ್ಲಿ ತನ ನೋಡ್ರಿ ನೀವು ಆ ಪ್ರಾಂತ ನೋಡಿದ್ರೆ ನಿಮಗೆ ಎಲ್ಲಿ ಕೂಡ ಆ ಒಂದು ಅರಣ್ಯದಲ್ಲಿ, ಆ ಒಂದು ಮರುಭೂಮಿಯಲ್ಲಿ ನಿಮಗೆ ನೀರಿನ ಬುಗ್ಗೆಗಳಲ್ಲಿ ನೀರು ಸಿಗುವುದಿಲ್ಲ. ಆದ್ರೆ ಒಬ್ಬ ವ್ಯಕ್ತಿಗೆ ಹಠಾತ್ತನೆ ಅದೇ ಮರುಭೂಮಿಯಿಂದ ಪ್ರಯಾಣ ಮಾಡಿ ಹೋಗ್ಬೇಕಾಗಿರ್ತದ ಆತನಿಗೆ. ಅಂತ ಸಂದರ್ಭದಲ್ಲಿ ಆತನು ಪೂರ್ಣ ಸಿದ್ಧತೆ ವಹಿಸ್ಕೊಳ್ತಾನೆ. ದಾರಿಗೆ ಬೇಕಾಗಿರುವಂತ ಆಹಾರ ಮತ್ತು ಮಾರ್ಗದಲ್ಲಿ ಬೇಕಾಗಿರುವಂತ ಕುಡಿಲಿಕ್ಕೆ ನೀರು ಎಲ್ಲವನ್ನ ಆತನ ಸಿದ್ಧ ಮಾಡ್ಕೊಂಡು ಏನ್ ಮಾಡ್ತಾನಪ್ಪ ಅಂತಂದ್ರೆ, ಆಹಾರದ ಜೊತೆಗೆ ಆತನು ನೀರಿನ ಒಂದು ಬಾಟಲ್ ಕೂಡ ತೆಗೆದುಕೊಂಡು ಆತನು ಪ್ರಯಾಣ ಮಾಡ್ತಾನೆ. ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಆತನು ಸ್ವಲ್ಪ ಮುಂದೆ ಹೋಗ್ತಾನೆ. ಸ್ವಲ್ಪ ಮುಂದೆ ಹೋದ ತಕ್ಷಣ ಆತನ ಮರುಭೂಮಿಯಲ್ಲಿ ಏನ್ ಕಾಣಿಸ್ತಾ ಆತನ ಕಣ್ಣಿಗೆ ಅಂದ್ರೆ ಒಂದು ದೊಡ್ಡ ಹಣದ ಕಂತೆ ಆತನಿಗೆ ಕಾಣಿಸ್ತದೆ. ಯಾವಾಗ ಆತನು ಸಮೀಪಕ್ಕೆ ಹೋಗಿ ನೋಡ್ತಾನೋ ಒಂದು ದೊಡ್ಡ ಹಣದ ಕಂತೆ ಆತನಿಗೆ ಕಾಣಿಸ್ತದೆ. ಅವಾಗ ಆತನ ಏನ್ ಮಾಡ್ತಾನಂದ್ರೆ ತುಂಬಾ ಆತನಿಗೆ ಸಂತೋಷ ಆಗ್ತದೆ. ಈ ಮರುಭೂಮಿಯಲ್ಲಿ ಯಾರೋ ಇವರು ಒಂಟೆ ಮೇಲೆ ಪ್ರಯಾಣ ಮಾಡ್ತಾ ಇರಬೇಕು, ಯಾರೋ ಸರಕು ತೆಗೆದುಕೊಂಡು ಹೋಗುವಂತವ್ರು, ವ್ಯಾಪಾರ ಮಾಡುವಂತವ್ರು ಈ ಮಾರ್ಗದಲ್ಲಿ ಹೋಗಿರ್ಬೇಕು. ಅವರು ವ್ಯಾಪಾರ ಮಾಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಈ ಹಣ ಅವ್ರದೇ ಆಗಿರ್ಬೇಕು, ಬಿದ್ದಿರ್ಬೇಕು. ಇಲ್ಲಂತೂ ಯಾರು ಇಲ್ಲ, ಮರುಭೂಮಿ ಇದೆ, ಅಡವಿ ಇದೆ ಅಂತೇಳಿ ಆತನ ಏನ್ ಮಾಡ್ತಾನಂದ್ರೆ ಆ ಹಣದ ಕಂತೆ ಹತ್ರ ಹೋಗಿ ಆ ಹಣ ಏನ್ ಮಾಡ್ತಾನಂದ್ರೆ ತೆಗೆದುಕೊಂಡು ಮೇಲಿನ ಜೇಬಲ್ಲಿ, ಕೆಳಗಡೆ ಜೇಬಲ್ಲಿ, ಲೆಫ್ಟ್ ಜೇಬಲ್ಲಿ, ರೈಟ್ ಜೇಬಲ್ಲಿ, ಮೇಲ್ಗಡೆ ಜೇಬಲ್ಲಿ ಇನ್ನೂ ಸ್ವಲ್ಪ ಹಣ ಉಳಿತದೆ. ಆತನು ಶರ್ಟ್ ಒಳಗಡೆ ಹಾಕೊಂಡು ತುಂಬಿಕೊಂಡು ಆತನು ಬಹಳ ಸಂತೋಷದಿಂದ ಏನ್ ಮಾಡ್ತಾನಂದ್ರೆ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ ಅಂತೇಳಿ. ಹಲ್ಲೆಲೂಯಾ. ಆತನು ಸ್ವಲ್ಪ ಮುಂದೆ ಹೋಗ್ತಾನೆ, ಸ್ವಲ್ಪ ದಾರಿ ನಡೆದು ಮುಂದೆ ಹೋಗ್ಮೇಲೆ ಅಲ್ಲಿ ಆತನ ಕಣ್ಣಿಗೆ ಏನೋ ಒಂದು ಕೆಂಪಗ ಹೊಳಿತಾ ಒಂದು ಕಾಣಿಸ್ತಾ ಇರ್ತದೆ, ಮಿಂಚ್ತಾ ಇರ್ತದೆ. ಸಮೀಪ ಹೋಗಿ ನೋಡ್ತಾನೆ, ಅದು ಒಂದು ಬಂಗಾರದ ಒಂದು ಗಂಟಾಗಿರ್ತದೆ ಅಂತೇಳಿ. ಹಲ್ಲೆಲೂಯಾ. ಯಾವಾಗ ಆತನು ಇನ್ನೂ ಸಮೀಪ ನೋಡ್ತಾನೋ, ಅಯ್ಯೋ ಇದು ವ್ಯಾಪಾರದವರೇ ಇದ್ದಿರ್ಬೇಕು, ಇದು ವ್ಯಾಪಾರದವರೇ ಇದ್ದಿರ್ಬೇಕು, ಈ ಒಂಟೆ ಮೇಲೆ ಈ ಹೋದಂತ ಅವ್ರದೇ ಆಗಿರ್ಬೇಕು. ಆದ್ರೆ ಹಿಂದ್ಗಡೆ ನನಗೆ ಹಣ ಸಿಕ್ತು, ಇಲ್ಲಿ ನೋಡಿದ್ರೆ ಎಷ್ಟು ಸಾಕಷ್ಟು ಬಂಗಾರ ಇದೆ ಅಂತೇಳಿ ಆತನ ಏನ್ ಮಾಡ್ತಾನೆ, ತುಂಬಾ ಸಂತೋಷದಿಂದ ಏನ್ ಮಾಡ್ತಾನಂದ್ರೆ ತನ್ನ ಮೈ ಮೇಲೆ, ಕೊರಳಲ್ಲಿ, ಕೈಯಲ್ಲಿ, ಟೊಂಕದಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಪೂರ್ತಿ ಏನ್ ಮಾಡ್ತಾನಂದ್ರೆ ಆ ಬಂಗಾರ ತಗೊಂಡು ಏನ್ ಮಾಡ್ತಾನ್ರಿ ಹಾಕೊಳ್ತಾನೆ.
ಹಾಕೊಂಡು ಮತ್ತೆ ತನ್ನ ಪ್ರಯಾಣವನ್ನು ಆತನು ಪ್ರಾರಂಭ ಮಾಡ್ತಾನೆ. ಆತನು ಪ್ರಯಾಣವನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ತುಂಬಾ ಸಂತೋಷವಾಗಿ ಪ್ರಯಾಣ ಮಾಡ್ತಾನೆ, ತುಂಬಾ ಆನಂದವಾಗಿ ಪ್ರಯಾಣ ಮಾಡ್ತಾನೆ. ಆತನ ಆಲೋಚನೆ ಮಾಡ್ತಾನೆ, ಇನ್ನು ನಾನು ನನ್ನ ಊರಿಗೆ ಹೋದಂತಂದ್ರೆ, ನನ್ನ ಪ್ರಾಂತಕ್ಕೆ ಹೋದಪ್ಪ ಅಂತಂದ್ರೆ, ಇವತ್ತು ನಮ್ಮ ಊರಲ್ಲಿ ನನ್ನಷ್ಟು ಸಾಹುಕಾರ ಯಾರು ಇಲ್ಲ, ನನ್ನಲ್ಲಿರ್ತಕ್ಕಂಥ ಬಂಗಾರ, ನನ್ನಲ್ಲಿರ್ತಕ್ಕಂಥ ಹಣ ನಮ್ಮೂರಲ್ಲಿ ಯಾರ್ದು ಇಲ್ಲ ಅಂತೇಳಿ ಆತನು ಇನ್ನೂ ಸ್ವಲ್ಪ ಮುಂದೆ ಸಂತೋಷವಾಗಿ ಆತನು ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಮುಂದೆ ಒಂದು ಸೂರ್ಯನ ಒಂದು ಬೆಳಕಿಗೆ ಏನೋ ಒಂದು ಹೊಳಿತಾ ಇರ್ತದೆ. ಆತನ ಇನ್ನೂ ಕೂಡ ಸಮೀಪ ಹೋಗ್ತಾನೆ, ಇನ್ನೂ ಕೂಡ ಸಮೀಪ ಹೋಗ್ತಾನೆ, ಇನ್ನೂ ಕೂಡ ಹತ್ರ ಹೋಗ್ತಾನೆ. ಹತ್ರ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಅದು ಏನಾಗಿರ್ತದೆ ಅಂದ್ರೆ ಒಂದು ವಜ್ರಗಳ ಕಲ್ಲುಗಳನ್ನು ತುಂಬಿದಂತ ಗಂಟಾಗಿರ್ತದೆ ಅಂತೇಳಿ. ಯಾವಾಗ ಆತನಂತಾನೆ, ಇದು ವಜ್ರಗಳಿವೆ, ಇವು ಬೆಲೆ ಬಾಳುವಂತ ಎಲ್ಲೂ ಸಿಗಲಾದಂತ ವಜ್ರಗಳಿವೆ, ಇವುಗಳಿಗೆ ಬೆಲೆ ಕಟ್ಟಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತೇಳಿ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಇದು ಮರುಭೂಮಿ ಇದೆ, ಇಲ್ಲಂತೂ ಯಾರು ಇಲ್ಲ, ಇದು ದೇವರೇ ನನಗೆ ಕೊಟ್ಟಿದ್ದಾನೇನೋ ಅಂತ ಹೇಳಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ವಜ್ರ ಗಂಟು ಬಿಚ್ತಾನೆ. ಅದು ಹಾಕೊಳ್ಬೇಕಪ್ಪ ಅಂತಂದ್ರೆ ಏನ್ ಮಾಡ್ತಂದ್ರೆ ಲೆಫ್ಟ್ ಕಿಶನ್ ನೋಡ್ತಾನೆ, ರೈಟ್ ಕಿಶನ್ ನೋಡ್ತಾನೆ, ಏನಾಗಿರ್ತಾವ್ರಿ? ಮತ್ತೆ ಮ್ಯಾಲ ನೋಡ್ತಾನೆ, ಏನಾಗಿರ್ತಾವ? ಹಣ ತುಂಬಿರ್ತದೆ. ಮತ್ತೆ ಎಲ್ಲ ಕಡೆಗೆ ನೋಡ್ತಾನೆ, ಮೈ ಕೈ ಪೂರ ಎಲ್ಲ ನೋಡ್ಕೋತಾನೆ, ಎಲ್ಲ ಏನ್ ತುಂಬಿರ್ತದ? ಬಂಗಾರ ತುಂಬಿರ್ತದೆ. ಇಟ್ಕೊಳ್ಳಿಕ್ಕೆ ಅವನಿಗೆ ಏನು ಸ್ಥಳನೇ ಇರಂಗಿಲ್ಲ. ಅವಾಗ ಅವನ ತಲೆಗೆ ಒಂದು ಆಲೋಚನೆ ಬರ್ತದ, ಈ ನೀರಿನ ಪಾಟ್ ಇದೆಯಲ್ಲ ನನ್ನ ಹೆಗ್ಲಿಗೆ, ಏನದ ಇದು? ನೀರಿನ ಬಾಟಲ್ ಇದೊಂದು ಬಹಳ ವಜ್ಜೆ ಆಗ್ಯದ ನನಗಿದು. ಏನ್ ಮೇಡಮ್, ಈಗ ಇವು ನೀರೇನ್ ಮೇಡಮ್ ಅಂದ್ರೆ ಇಲ್ಲೇ ಚೆಲ್ಲಿ ಈ ವಜ್ರಗಳೆಲ್ಲ ನೀರಿನ ಬಾಟಲಲ್ಲಿ ತುಂಬ್ಕೊಳ್ಳಮಂತ ಏನ್ ಮಾಡ್ತಂದ್ರೆ ಆ ನೀರೇನ್ ಮಾಡ್ತಾನಂದ್ರೆ ಆ ಮರುಭೂಮಿಯಲ್ಲಿ ಚೆಲ್ಲಿ ಬಿಡ್ತಾನೆ. ಚೆಲ್ಲಿಬಿಟ್ಟು ಏನ್ ತುಂಬ್ಕೊಳ್ತಾನ್ರಿ ಅದ್ರಾಗ? ವಜ್ರಗಳು ತುಂಬಿಕೊಂಡು ಆತನ ಸಂತೋಷಕ್ಕೆ ಪಾರನೇ ಇಲ್ಲ. ಎಷ್ಟು ಸಂತೋಷವಾಗಿ ಆತನ ಪ್ರಯಾಣ ಪ್ರಾರಂಭ ಮಾಡ್ತಾನಂದ್ರೆ, ಎಷ್ಟು ಸಂತೋಷವಾಗಿ ಆತನ ಪ್ರಯಾಣ ಪ್ರಾರಂಭ ಮಾಡ್ತಾನಪ್ಪ ಅಂತಂದ್ರೆ, ಆತನ ಕನಸುಗಳನ್ನು ಕಟ್ಕೊಂಡು ಆತನ ಅನೇಕ ಕನಸುಗಳನ್ನು ಕಾಣ್ತಾ ಪ್ರಯಾಣ ಮಾಡ್ತಾ ಸಂದರ್ಭದಲ್ಲಿ ಸೂರ್ಯನು ಸ್ವಲ್ಪ ಮೇಲ್ಗಡೆ ಬರ್ತಾನಂತೇಳಿ. ಯಾವಾಗ ಸೂರ್ಯನು ಸ್ವಲ್ಪ ಮೇಲ್ಗಡೆ ಬರ್ತಾನೋ ಅವನಿಗೆ ನಡೆದು ಸ್ವಲ್ಪ ಆತನಿಗೆ ನೀರು ಕುಡಿಬೇಕು ಅನಿಸ್ತದ. ಆದ್ರೆ ಆತನ ಬಾಟಲ್ ನೋಡ್ತಾನ, ಬಾಟಲಲ್ಲಿ ಏನಿರ್ತದ್ರಿ? ವಜ್ರಗಳಿರ್ತಾವ, ನೀರಿರಂಗಿಲ್ಲ. ಆತನಲ್ಲಿ ಶಕ್ತಿ ಇರ್ತದೆ, ಆತನಲ್ಲಿ ಉತ್ಸಾಹ ಇರ್ತದೆ. ಆತನಂತಾನೆ, ಇಲ್ಲ ಇನ್ನ ಸ್ವಲ್ಪ ಮುಂದೆ ಹೋಗೋಣ, ಅಲ್ಲಿ ಯಾರಾದ್ರೂ ಎದುರುಗಡೆ ಬರ್ಬಹುದು, ಅಲ್ಲಿ ನೀರು ಸಿಗ್ಬಹುದು ಅಂತೇಳಿ ಆತನ ಏನ್ ಮಾಡ್ತಾನೆ ಅಂದ್ರೆ ಇನ್ನೂ ಸ್ವಲ್ಪ ಪ್ರಯತ್ನ ಪಟ್ಟು ಮತ್ತೆ ಮುಂದೆ ನಡೆಯಕ್ಕೆ ಪ್ರಾರಂಭ ಮಾಡ್ತಾನೆ. ಇನ್ನೂ ಸ್ವಲ್ಪ ನಡೀತಾನೆ. ಸೂರ್ಯ ಆತನ ಕಣ್ಣ ಎದುರುಗಡೆ ಇದ್ದಂತ ಸೂರ್ಯ ಆತನ ತಲೆ ಮೇಲೆ ಬರ್ತಾನೆ. ಸೂರ್ಯನ ಯಾವಾಗ ತಲೆ ಮೇಲೆ ಸೂರ್ಯನ ಬರ್ತಾನೋ ಆವಾಗ ತನ್ನ ಮೈಯಲ್ಲಿರುವಂತ ಎಲ್ಲ ನೀರು ಸೋರಿ ಹೋಗಿರ್ತದೆ. ಆತನ ಬಾಡಿಯಲ್ಲಿ ಎಷ್ಟು ನೀರು ಇರ್ತದಲ್ರಿ, ಅದು ಸೂರ್ಯನ ಬಿಸಿಲಿಗೆ, ಸೂರ್ಯನ ಶಾಖಕ್ಕೆ ಆತನ ನಡಿಲಿಕ್ಕೆ ಪ್ರಯಾಣ ಮಾಡಿದಾಗ ಬೆವರು ಬಿಟ್ಟು ಎಲ್ಲ ಆತನ ದೇಹದಲ್ಲಿರುವಂತ ನೀರೆಲ್ಲ ಖಾಲಿಯಾಗಿ ಹೋಗಿರ್ತದೆ. ಆತನಿಗೆ ತುಂಬಾ ನೀರಡಿಕೆ ಆಗ್ತದ, ನೀರು ಕುಡಿಬೇಕನ್ನಿಸ್ತದ. ಆದ್ರೂ ಕೂಡ ಆತನಿಗೆ ನೀರು ಕುಡಿಬೇಕಂದ್ರೆ ಎಲ್ಲೂ ಕೂಡ ಆತನಿಗೆ ನೀರು ಸಿಗಂಗಿಲ್ಲ. ಆದ್ರೆ ತನ್ನ ಹತ್ರ ಇರುವಂತ ನೀರು ಕೂಡ ಏನ್ ಮಾಡಿರ್ತಾನಂದ್ರೆ ಆತನು ಚೆಲ್ಲಿರ್ತಾನಲ್ಲಿ. ಕೊನೆಗೆ ಆತನಂತಾನೆ ಇನ್ನೂ ಸ್ವಲ್ಪ ನಡೆಯೋಣ ಅಂತೇಳಿ ಆತನ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ಸೂರ್ಯನ ತಲೆ ಮೇಲೆ ಬಂದ್ರು ಕೂಡ ತನ್ನಗೆ ನಿಸ್ಸಹಾಯಕ ಸ್ಥಿತಿ ಇದ್ರು ಕೂಡ, ಆತನಿಗೆ ನಡಿಲಿಕ್ಕೂ ಆಗಲಾರದಂತ ಪರಿಸ್ಥಿತಿ ಇದ್ರು ಕೂಡ, ನೀರಂತಕ್ಕಂಥದ್ದು ಆತನ ದೇಹಕ್ಕೆ ಬಹಳ ಪ್ರಾಮುಖ್ಯವಾಗಿದ್ರು ಕೂಡ ನೀರು ಸಿಗದೇ ಇರೋದ್ರಿಂದ ಇನ್ನೂ ಸ್ವಲ್ಪ ಮುಂದೆ ಹೋದ ಮೇಲೆ, ಇನ್ನೂ ಸ್ವಲ್ಪ ನಡೆದ ಮೇಲೆ, ಇನ್ನೂ 2 ಹೆಜ್ಜೆ ನಡೆದ ಮೇಲೆ ಅಲ್ಲಿ ಯಾರಾದ್ರೂ ಎದುರಿಗೆ ಬರ್ಬೋದು, ಅಲ್ಲಿ ಯಾರಾದ್ರೂ ಇರ್ಬೋದು, ಅಲ್ಲಿ ಒಂದು ನೀರಾದ್ರೂ ಸಿಗ್ಬೋದು, ಅಲ್ಲಿ ಏನಾದ್ರೂ ಆಗ್ಬೋದು ಅಂತೇಳಿ ಆತನು ಎದ್ದು ನಿಸ್ಸಹಾಯಕನ ಸ್ಥಿತಿಯಲ್ಲಿ ಎದ್ದು ನಡಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸ್ವಲ್ಪ ನಡಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆತನ ಏನ್ ಮಾಡ್ತಾನಪ್ಪ ಅಂತಂದ್ರೆ ತನ್ನ ದೇಹದಲ್ಲಿ ಶಕ್ತಿ ಇಲ್ಲದ್ರಿಂದ, ತನ್ನ ದೇಹದಲ್ಲಿ ನೀರು ಇಲ್ಲದ್ರಿಂದ ಆತನು ಕುಸಿದು ಆ ಒಂದು ಅರಬ್ಬಿ ಸ್ಥಾನದಲ್ಲಿ ಆತನು ಬಿದ್ದು ಬಿಡ್ತಾನಂತೇಳಿ. ಯಾವಾಗ ಆತನು ಕುಸಿದು ಬಿದ್ದು ಬಿಟ್ಟಾಗ ಆತನು ಮೇಲ್ಗಡೆ ನೋಡ್ತಾನೆ, ಸೂರ್ಯನ ಕಣ್ಣಿಗೆ ಹೊಡೆದಾಗ ತಕ್ಷಣ ಆತನ ಪ್ರಾಣ ಹೋಗ್ಬಿಡ್ತದೆ ಅಂತೇಳಿ. ತನ್ನ ಪ್ರೀತಿ ದೇವರ ಮಕ್ಕಳೇ, ಈ ಕಥೆಯಿಂದ, ಈ ಒಂದು ನೀತಿ ಕಥೆಯಿಂದ ನಮಗೆ ಏನು ಅರ್ಥ ಆಗ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಒಂದು ಸಲ ನಮ್ಮನ್ನು ನಾವು ನೋಡ್ಕೊಳ್ಳುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರು ಕ್ರೈಸ್ತರಿಗೆ ಕೊಟ್ಟಿರುವಂಥ ಬಹು ಅಮೂಲ್ಯವಾದಂಥ ಒಂದು ಸಂಗತಿ ಏನಪ್ಪ ಅಂತಂದ್ರೆ ಜೀವಜಲ ಅಂತೇಳಿ. ಹಲ್ಲೆಲೂಯಾ. ಆ ಮನುಷ್ಯನಿಗೆ ನೀರು ಎಷ್ಟು ಪ್ರಾಮುಖ್ಯವಾಗಿತ್ತೋ
ಆ ಮರುಭೂಮಿಯಲ್ಲಿ ಪ್ರಯಾಣ ಮಾಡುವಂತ ಮನುಷ್ಯನಿಗೆ ನೀರು ಎಷ್ಟು ಅಮೂಲ್ಯವಾಗಿತ್ತೋ, ನೀರು ಎಷ್ಟು ಪ್ರಾಮುಖ್ಯವಾಗಿತ್ತೋ, ಆ ನೀರಿನ ಬೆಲೆಯನ್ನು ಅರ್ಥ ಮಾಡಿಕೊಳ್ಳದಲೇ ತನ್ನ ಪ್ರಯಾಣದಲ್ಲಿ ಆತನು ಹಣವನ್ನು ಸಿಕ್ಕಾಗ ಸಂತೋಷ ಪಟ್ಟನು, ಆತನು ಬಂಗಾರವನ್ನು ಸಿಕ್ಕಾಗ ಸಂತೋಷ ಪಟ್ಟನು, ಆತನು ವಜ್ರಗಳನ್ನು ಸಿಕ್ಕಾಗ ಆತನು ಸಂತೋಷ ಪಟ್ಟನು. ನಾವು ನೋಡ್ತೇವೆ ಆತನ ಜೀವಿತಕ್ಕೆ ಬೆಳ್ಳಿ ಆಗಲಿ, ಬಂಗಾರ ಆಗಲಿ, ಹಣ ಆಗಲಿ ಯಾವುದು ಕೂಡ ಆತನ ಪ್ರಾಣ ಉಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಕೇವಲ ಆತನ ಬಾಟಲ್ ಇರುವಂತ ನೀರು ಮಾತ್ರ ಆತನ ಪ್ರಾಣ ಉಳಿಸ್ಲಿಕ್ಕೆ ಸಾಧ್ಯ ಅಂತೇಳಿ ನೀರು ಆತನ ಕಾಪಾಡಿಕೊಳ್ಳಲಾರದೆ ಆತನು ಹೋದನಂತೇಳಿ. ಹಲ್ಲೆಲೂಯಾ. ಆ ನೀರು ಆತನು ಉಳಿಸಿಕೊಳ್ಳದೆ ಇರುವುದರಿಂದ, ಆ ನೀರು ಆತನು ತನ್ನ ಸಂರಕ್ಷಿಸಿಕೊಳ್ಳದೆ ಇರುವುದರಿಂದ, ನೀರು ತನ್ನ ಪ್ರಯಾಣಕ್ಕೆ, ತನ್ನ ದಾರಿಗೆ ಎಷ್ಟು ಪ್ರಾಮುಖ್ಯ ಆಗಿದೆ ಎಂಬುದಕ್ಕೆ ತಿಳಿದುಕೊಳ್ಳದೆ ಅವಿವೇಕತನದಿಂದ ನೀರನ್ನು ಆತನು ಚೆಲ್ಲಿದ್ದರಿಂದ ತನ್ನ ಪ್ರಾಣವನ್ನು ಕಳೆದುಕೊಂಡನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಮಾತುಗಳನ್ನು ಕೇಳುವಂತ ನಾವೆಲ್ಲರೂ ಕೂಡ, ಕ್ರೈಸ್ತರಾಗಿರುವಂತ ನಾವೆಲ್ಲರೂ ಕೂಡ, ಇವತ್ತು ನಾವು ಏನನ್ನಾದರೂ ಈ ಲೋಕದಲ್ಲಿ ಕಳೆದುಕೊಂಡ್ರೆ ತಿರುಗಿ ನಿಮಗೆ ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಆದರೆ ನೀವು ದೇವರ ಮಾತುಗಳಾಗಿರುವಂತ ಜೀವ ಜಲವಾದ ವರ್ತೆಯನ್ನು ನೀವು ಬಿಟ್ರಪ್ಪ ಅಂತೇಳಿ, ದೇವರ ಮಾತುಗಳಾಗಿರುವಂತ, ದೇವರ ಮಾತುಗಳನ್ನು ಕೇಳುವಂತ ಜೀವ ಜಲದ ವರ್ತೆಗಳನ್ನು ಬಿಟ್ರಪ್ಪ ಅಂತೇಳಿರಿ, ದೇವರಂತನ ನನ್ನ ಮಕ್ಕಳು ಸ್ವಂತ ಕಾಲ ಮೇಲೆ ಅವರೇ ಏನ್ ಮಾಡ್ಲತ್ತಾರ, ಹಳ್ಳಿ ಭಾಷೆದಾಗ ಅಂತಾರಲ್ಲ, ಏನಂತಾರ, ಸ್ವಂತ ಕಾಲ ಮೇಲೆ. ಈ ಮಾತು ನಾನು ಹೇಳತ್ತಿಲ್ಲ, ಮತ್ತೆ ನನಗೆ ಸಿಟ್ಟಿಗೆ ಬರಬೇಡ್ರಿ. ನೀವು ಬೈಬಲ್ ಹೇಳ್ತದೆ, ಎರೆಮಿಯನ ಪುಸ್ತಕ ನೋಡ್ರಿ, ಬುಕ್ ಆಫ್ ಎರೆಮಿಯಾ 2 ಚಾಪ್ಟರ್, ಎರೆಮಿಯನ ಪುಸ್ತಕ ನೋಡ್ರಿ, ಎರೆಮಿಯನ ಪುಸ್ತಕ 2ನೇ ಅಧ್ಯಾಯ ನೋಡ್ರಿ ದಯವಿಟ್ಟು. ದೇವ್ರ ಏನಂತ ನೋಡ್ರಿ, ಜೀವಜಲದ ಒಂದು ಬೆಲೆ ಅರ್ಥ ಆಗ್ಲಾರ್ದಂಥವ್ರು, ದೇವರ ಮಾತಿನ ಒಂದು ಬೆಲೆ ಅರ್ಥ ಆಗ್ಲಾರ್ದಂಥವ್ರು, ಈ ಲೋಕ ಅಂತಕ್ಕಂಥ ಅರಣ್ಯದಲ್ಲಿ ಪ್ರಯಾಣ ಮಾಡುವಂತ ವಿಶ್ವಾಸಿ ಮಕ್ಕಳೇ ಮಾತುಗಳನ್ನು ಜಾಗ್ರತೆಯಿಂದ ಕೇಳ್ರಿ. ದೇವರ ಮಾತು ಎಷ್ಟು ಪ್ರಾಮುಖ್ಯವಾಗಿದೆ, ಅದು ಜೀವಜಲಕ್ಕೆ ಅದು ಸಾದೃಶ್ಯವಾಗಿದೆ. ನಾವು ನೋಡ್ತೇವೆ ಯೆರೆಮೀಯನ ಪುಸ್ತಕ 2ನೇ ಅಧ್ಯಾಯ 13ನೇ ವಚನ. ಯಾರಾದರೂ ಓದ್ತಿರಮ್ಮ? 2ನೇ ಅಧ್ಯಾಯ 13ನೇ ವಚನ, ಬೇಗ ಬೇಗ ಫಾಸ್ಟ್ ಆಗಿ. ಯೆರೆಮೀಯ 2:13. ನನ್ನ ಜನರು ಎರಡು ಅಪರಾಧಗಳನ್ನು ಮಾಡಿದ್ದಾರೆ. ಜೀವಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ. ತಮಗೋಸ್ಕರ ತೊಟ್ಟಿಗಳನ್ನು ನೀರು ನಿಲ್ಲದ ಬಿರಿದ ತೊಟ್ಟಿಗಳನ್ನು ಕರೆದುಕೊಂಡಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ದೇವ್ರು ಏನ್ ಹೇಳ್ತದನ್ರಿ? ಈ ಮಾತು ಯಾರಿಗ್ರಿ? ಈ ಮಾತು ಯಾರಿಗೆ ಹೇಳ್ರಿ? ಈ ಮಾತು ಅಲ್ಲಿ ಏನ್ ಹೇಳತ್ತನ ದೇವ್ರ? ನನ್ನ ಜನರು ಅಂತ ಹೇಳತ್ತನ, ಏನ್ ಅನ್ಯ ಜನರು ಅಂತ ಹೇಳತ್ತನ್ರಿ? ಏನದ ನಿಮ್ ಬೈಬಲ್ನಾಗ? ನನ್ನ ಜನರು ಏನ್ ಮಾಡ್ರಂತ? 2 ತಪ್ಪುಗಳನ್ನ ಅವ್ರು ಮಾಡ್ಯಾರಂತ. ಏನ್ ಮಾಡ್ರಂತ್ರಿ? 2 ತಪ್ಪುಗಳನ್ನು ಮಾಡಿದಾರಂತೆ. 2 ಏನ್ ತಪ್ಪು ಮಾಡ್ರಂದ್ರೆ, ಮೊಟ್ಟ ಮೊದಲೇದಾಗಿ ಜೀವ ಜಲವಾಗಿರುವಂತ ನನ್ನನ್ನು ಏನ್ ಮಾಡ್ರಿ ಇವರು ಬಿಟ್ರ. ಮೊದಲನೇದಾಗಿ ಇವರು ಜೀವ ಜಲವನ್ನು ಬಿಟ್ಟಿದ್ದಾರ. 2ನೇದಾಗಿ ಇವರು ಏನ್ ಮಾಡ್ರಪ್ಪ ಅಂದ್ರೆ ತೊಟ್ಟಿಗಳನ್ನು ತೋಡ್ಕೊಂಡ್ರಂತ. ತೊಟ್ಟಿಗಳಂದ್ರೆ ಗೊತ್ತಲ್ಲ ನಿಮ್ಗೆ, ನೀರ್ ನಿಲ್ಲಕ್ ಮಾಡ್ತಾರ, ನೀರ್ ನಿಂದಿರ್ಲಕ್ ಮಾಡ್ತಾರ ನೋಡ್ರಿ, ಕೆದರ್ತಾರ ನೋಡಿರ್ಲ, ತೊಟ್ಟಿಗಳಂತಾರ ಅವು ಮಾಡ್ಕೊಂಡ್ರಂತ. ಅವು ಯಾಕೆ ಮಾಡ್ಕೊಂಡ್ರಂದ್ರೆ ಮಳಿ ಬಂದಾಗ ನೀರು ಇದ್ರಾಗ ಇರ್ಲಂತ ಏನ್ ಮಾಡ್ರಂತ ತೋಡ್ಕೊಂಡ್ರಂತ. ಅವು ತೋಡ್ಕೊಂಡೇವೆ ಹೆಂಗವಂತ್ರಿ ಅವು? ಅದ್ರಾಗ ಏನಾಗಂಗಿಲ್ಲ ಅಂತ, ನೀರೇ ನಿಂದ್ರಂಗಿಲ್ಲ ಅಂತ. ಅದ್ರಾಗ ಏನ್ ನಿಂದ್ರಲ್ಲ ಅಂತ. ನನ್ನ ಜನರು 2 ತಪ್ಪುಗಳನ್ನು ಮಾಡಿದ್ದಾರೆ. ಮೊದಲನೇದಾಗಿ ಜೀವಜಲದ ಹೊರತೆಯಾಗಿರುವಂತ ನನ್ನನ್ನು ಬಿಟ್ಟಿದ್ದಾರೆ, ಮತ್ತು ನೀರು ನಿಲ್ಲದಂತ ತೊಟ್ಟಿಗಳನ್ನು ತಮಗಾಗಿ ಅವರು ಏನ್ ಮಾಡಿದಾರೆ ಅಂತ ಸಿದ್ಧ ಮಾಡಿಕೊಂಡಿದ್ದಾರೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ನೋಡ್ತೇವೆ ಜೀವ ಜಲವಾಗಿರುವಂತ ದೇವರನ್ನು, ಜೀವಜಲವಾಗಿರುವಂತ ದೇವ್ರ ಮಾತುಗಳನ್ನು ಯಾವಾಗೊಬ್ಬ ವಿಶ್ವಾಸಿ ಅದರ ಬೆಲೆ ಅರ್ಥ ಮಾಡ್ಕೊಳಂಗಿಲ್ಲಲ್ರಿ. ಯಾವಾಗೊಬ್ಬ ವಿಶ್ವಾಸಿ ದೇವ್ರ ಮಾತುಗಳನ್ನ ಅಲಕ್ಷ್ಯ ಮಾಡ್ತಾನಲ್ರಿ, ಯಾರು ದೇವ್ರ ಮಾತುಗಳನ್ನ ಅಲಕ್ಷ್ಯ ಮಾಡ್ತಾರಲ್ಲಿ, ತಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ಎಲ್ಲವನ್ನ ಅವರು ಕಳೆದುಕೊಳ್ತಾರೆ ಅಂತ ಹೇಳಿ. ಹಲ್ಲೆಲೂಯಾ. ಈ ವ್ಯಕ್ತಿ ಮರುಭೂಮಿಯಲ್ಲಿ ನೀರು ಬಹಳ ಪ್ರಾಮುಖ್ಯತೆ ಆತನಿಗೆ. ಬೆಳ್ಳಿ ಪ್ರಾಮುಖ್ಯವಾಗಿರಲಿಲ್ಲ, ಬಂಗಾರ ಪ್ರಾಮುಖ್ಯವಾಗಿರಲಿಲ್ಲ, ವಜ್ರ ಆತನ ಪ್ರಾಮುಖ್ಯವಾಗಿರಲಿಲ್ಲ. ಇದು ಆತನ ಪ್ರಾಣ ಉಳಿಸ್ತಿತ್ರಿ? ಉಳಿಸ್ತದ? ಸಾಧ್ಯ ಇಲ್ಲ. ಆದ್ರೆ ಆತನ ಪ್ರಾಣ ಏನು ಉಳಿಸ್ತಿತ್ತು? ಮರುಭೂಮಿಯಲ್ಲಿ ನೀರು ಉಳಿಸ್ತಾ ಇತ್ತು ಅಂತ ಹೇಳಿ. ಆದ್ರೆ ಇವತ್ತು ಲೋಕದಲ್ಲಿ ಏನ್ ಮಾಡ್ತಾ ಇದ್ದಾನೆ ಹೇಳ್ರಿ? ಮನುಷ್ಯ ಎದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದಾನೆ ಹೇಳ್ರಿ ನೀವು? ಜೀವಜಲವಾಗಿರುವಂತ ದೇವ್ರ ಮಾತುಗಳನ್ನು ತೃಪ್ತಿಯಾಗಿ ಕೇಳಬೇಕಪ್ಪ, ನಾವು ಚರ್ಚಿಗೆ ಹೋಗ್ಬೇಕು, ಸಭೆಗೆ ಹೋಗ್ಬೇಕು, ದೇವ್ರ ಮಾತುಗಳನ್ನು ಕೇಳ್ಬೇಕಂತೇಳಿ ಕ್ರೈಸ್ತರ ಬಲ್ಲಿ ಬುದ್ಧಿ ಅದನ? ಇಲ್ಲ. ಏನದ?
ನೀರು ನಿಲ್ಲದ ತೊಟ್ಟಿಗಳನ್ನು ಮಾಡಿಕೊಂಡು ಏನ್ ಮಾಡ್ತಾರೆ ಅಂದ್ರೆ ಜೀವ ಜಲವನ್ನು ಅನೇಕರು ಏನ್ ಮಾಡ್ಯಾರಂತ ತೊರೆದು ಬಿಟ್ಟಿದ್ದಾರೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಮೊಟ್ಟ ಮೊದಲದಾಗಿ ದೇವರಲ್ಲಿಯೇ ಸಿಗುವಂಥದ್ದು ಜೀವ ಜಲ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಲ್ಲಿಯೇ ಸಿಗ್ತದ್ರಿ ಇದು. ಇದು ಎಲ್ಲಿ ಸಿಗ್ತದ್ರಿ ಇದು ಜೀವ ಜಲ? ಎಲ್ಲಿ ಸಿಗ್ತದ? ದೇವರಲ್ಲಿಯೇ ಸಿಗ್ತದ. ಈ ಸಮಾರ್ಯದ ಸ್ತ್ರೀ ಅನೇಕ ವರ್ಷಗಳಿಂದ ಆ ಬಾವಿ ನೀರು ಕುಡಿದಿದ್ದಳು. ಆಕೆಗೆ ತೃಪ್ತಿ ಇತ್ತ? ಸಮಾಧಾನ ಇತ್ತ? ನೆಮ್ಮದಿ ಇತ್ತ? ಇರ್ಲಿಲ್ಲ. ಒಂದು ಬೇಡ ಅಂತೇಳಿ 6 ಗಂಡಂದರಿಗೆ ಮಾಡ್ಕೊಂಡಿದ್ದಳಕ್ಕೆ. ಏನಾದ್ರೂ ಜೀವಿತದಲ್ಲಿ ಸ್ವಲ್ಪ ಆದ್ರೂ ಸಮಾಧಾನ, ನೆಮ್ಮದಿ, ಆನಂದ ಇತ್ತ? ಇರ್ಲಿಲ್ಲ. ಯಾಕಿರ್ಲಿಲ್ರಿ? ಆಕೆಯಲ್ಲಿ ಏನಿರ್ಲಿಲ್ಲ ಅಂದ್ರೆ ಜೀವ ಜಲ ಆಕೆಯಲ್ಲಿ ಇರ್ಲಿಲ್ಲ ಅಂತೇಳಿ. ನೀರು ನಿಲ್ಲದ ತೊಟ್ಟಿಯನ್ನು ಆಕೆ ಮಾಡ್ಕೊಂಡಿದ್ದಳು. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಪ್ರತಿದಿನ ನೀರು ತರೋದಕ್ಕಾಗಿ ಆಕೆ ಬಾವಿಗೆ ಮಧ್ಯಾಹ್ನ ಕಾಲದಲ್ಲಿ ಹೋಗ್ತಾ ಇದ್ದಾಳೆ ಅಂತ ಹೇಳಿ. ಆದ್ರೆ ನಾವು ನೋಡ್ತೇವೆ ಈ ನೀರು ಯಾವಾಗ ಆಕೆಗೆ ಸಿಗ್ತದೋ, ಈ ಜೀವ ಜಲ ಯಾವಾಗ ಆಕೆ ಸಿಗ್ತದೋ, ಈ ಒಂದು ದೇವರ ಮಾತುಗಳು ಯಾವಾಗ ಸಿಗ್ತವೋ ಆಕೆ ಜೀವಿತ ಬಹಳ ಧನ್ಯಕರವಾಗ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದ್ರ ಮಕ್ಕಳೇ, ಅಲ್ಲೇ ಹೇಳ್ತಾನೆ ಯೇ ಸ್ವಾಮಿ, ನನ್ನನ್ನು ನಂಬಿದವರ ಹೊಟ್ಟೆಯ ಒಳಗಿಂದ ಜೀವಧಾರೆಗಳು ಹೊರಡು ಎಂಬುದಾಗಿ ಆತನ ಹೇಳ್ತಾನೆ. ನಾವು ನೋಡ್ತೇವೆ ಈಕೆ ಆ ನೀರನ್ನು ಕುಡಿದ ಮೇಲೆ ಈಕೆ ಆ ನೀರನ್ನು ತೆಗೆದುಕೊಂಡು ಎಲ್ಲಿ ಹೋದಳಪ್ಪ ಅಂದ್ರೆ ಸಮಾರ್ಯ ಪಟ್ಟಣದಲ್ಲಿ ಹೋಗಿ ಯಾವಾಗ ಆಕೆ ಹೊಟ್ಟೆಯಿಂದ ಹರಿಯುವಂತ ಜೀವಜಲ ಅಲ್ಲಿ ಹಂಚ್ಲಿಕ್ಕೆ ಪ್ರಾರಂಭ ಮಾಡಿದಳು, ಆ ಊರೆಲ್ಲ ಪೂರ್ತಿ ಏನಾಯ್ತಪ್ಪ ಅಂತಂದ್ರೆ ಈಕೆಯಲ್ಲಿರುವಂತ ಉಕ್ಕುವ ಹೊರತೆ ಜೀವಜಲ ಅನೇಕರು ಕುಡಿದು ಅನೇಕರು ಬದುಕರು ನಾಶದಿಂದ ನರಕದಿಂದ ಸಮಾರ್ಯ ಪಟ್ಟಣದವರು ತಪ್ಪಿಸಲ್ಪಟ್ಟರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಮೊಟ್ಟ ಮೊದಲನೇದಾಗಿ ದೇವರಲ್ಲಿಯೇ ಸಿಗುವಂಥದ್ದು ನಾವು ನೋಡ್ತೇವೆ ಜೀವ ಜಲ ಎಂಬುದಾಗಿ ನೋಡ್ತೇವೆ. ಈ ಲೋಕದಲ್ಲಿ ನಿಮಗೆ ಹಣ ಇದ್ರೆ ಫಿಲ್ಟರ್ ವಾಟರ್ ತಗೋಬಹುದು ನೀವು. ಅದು ಕುಡಿದ್ರೆ ನಮ್ಮ ಜೀವ ಉಳಿತದೇನ್ರಿ? ಉಳಿಯಂಗಿಲ್ಲ. ಆದ್ರೆ ಒಂದು ಮಾತು ಸಾಕು, ದೇವ್ರ ಮಾತು. ಏನ್ರಿ? ದೇವ್ರದ್ದು ಒಂದೇ ಒಂದು ಮಾತು ಸಾಕು, ನಮ್ಮನ್ನು ಅದು ಬದುಕಿಸ್ತದ್ರಿ. ಅದಕ್ಕೆ ಎಲ್ಲರೂ ಯೇಸು ಸ್ವಾಮಿ ಬಿಟ್ಟು ಹೋದಾಗ ಪೇತ್ರ ಒಬ್ಬನೇ ಉಳಿತಾನ. ಅವಾಗ ಪೇತ್ರ ನೀನು ಹೋಗ್ತಂದ್ರೆ ಹೋಗಪ್ಪ ಅಂತ ಯೇಸು ಸ್ವಾಮಿ ಅಂತಾನ. ಅವಾಗ ಪೇತ್ರ ಏನಂತನ್ರಿ? ಅಯ್ಯ ಅಯ್ಯ ನಾನು ಎಲ್ಲಿ ಹೋಗ್ಲ ಅಯ್ಯ, ಅಯ್ಯ ನಿನ್ನನ್ನು ಬಿಟ್ಟು ನಾನು ಎಲ್ಲಿ ಹೋಗೋದಿಲ್ಲ. ಯಾಕೆ ನನ್ನನ್ನು ಬಿಟ್ಟು ಹೋಗೋದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಕೇಳ್ತಾನೆ. ಅಯ್ಯ ನಿನ್ನಲ್ಲಿ ನಿತ್ಯ ಜೀವವನ್ನುಂಟು ಮಾಡುವಂತ ಮಾತುಗಳುಂಟು ಎಂಬುದಾಗಿ ಆತನ ಹೇಳ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ನಿನ್ನಲ್ಲಿ ನಿತ್ಯ ಜೀವದ ಹೊರತೆ ಉಂಟು. ನಿನ್ನ ಮಾತುಗಳು ಕೇಳಿದಾಗ, ನಿನ್ನ ಸ್ವರ ಕೇಳಿದಾಗ ನಾನು ಬದುಕ್ತೀನಯ್ಯ, ನಿನ್ನ ಮಾತಿನಲ್ಲೇ ಜೀವ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಪೇತ್ರನ ಹೇಳುವಂತ ಮಾತನ್ನೆಲ್ಲ ನಾವು ನೋಡ್ತೀವಿ ಅಂತ ಹೇಳಿ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಾವು ನೋಡ್ತಿದ್ದೇವೆ ವಿಶ್ವಾಸಿಗೆ ಬಹಳ ಪ್ರಾಮುಖ್ಯವಾದದ್ದು ಅದು ದೇವರಲ್ಲೇ ಸಿಗುವಂತದ್ದು ಯಾವುದೆಂಬುದಾಗಿ ನೋಡ್ತಾ ಜೀವ ಜಲ ಎಂಬುದಾಗಿ ನಾವು ನೋಡ್ತಿದ್ದೇವೆ ಅಂತ ಹೇಳಿ. ಹಲ್ಲೆಲೂಯಾ. ಕರ್ತನ ಮೇಜಿನಲ್ಲಿ ಕೈ ಹಾಕಿ ಮುಂಚಿತವಾಗಿ ಸಹೋದರಿ, ತಂಗಿ, ಯವನಸ್ಥ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಈ ಜೀವ ಜಲ ಶೇಖರಣೆ ಮಾಡಿಟ್ಕೊಂಡಿದ್ದೀರಾ? ದೇವರ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮ ಹೃದಯದಲ್ಲಿ ಇದೆಯಾ? ದೇವರ ಮಾತುಗಳು ನಿಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ಇಟ್ಕೊಂಡಿದ್ದೀರಾ? ದೇವರ ಮಾತುಗಳು ಜೀವಜಲ ಅಂತಕ್ಕಂಥದ್ದು ನಿಮ್ಮಲ್ಲಿ ಸಮೃದ್ಧಿಕರವಾಗಿತ್ತಪ್ಪ ಅಂತಂದ್ರೆ ನೀವು ಆಶೀರ್ವಾದ ಹೊಂದಿದಂತ ವ್ಯಕ್ತಿಗಳಾಗಿರ್ತಾರೆ ಅಂತೇಳಿ. ಹಲ್ಲೆಲೂಯಾ. ಒಂದ್ ವೇಳೆ ದೇವರ ಮಾತುಗಳನ್ನು ಬಿಟ್ಟು ಎಲ್ಲ ಲೋಕ ಎಲ್ಲ ಸಂಪಾದನೆ ಮಾಡ್ಕೊಂಡು ಇಟ್ಕೊಂಡ್ರಪ್ಪ ಅಂತಂದ್ರೆ ನಿಮ್ ಜೀವಿತದಲ್ಲಿ ಏನಿರಂಗಿಲ್ಲ ಅಂದ್ರೆ ತೃಪ್ತಿ ಇರಂಗಿಲ್ಲ, ಸಮಾಧಾನ ಇರಂಗಿಲ್ಲ, ನೆಮ್ಮದಿ ಇರಂಗಿಲ್ಲ. ಆದ್ರೆ ಲೋಕ ಬಿಟ್ಟು, ಲೋಕದಲ್ಲಿರುವ ಬಿಟ್ಟು ದೇವರ ಮಾತುಗಳನ್ನು ಹೃದಯದಲ್ಲಿ ಇಟ್ಕೊಂಡು ನೋಡ್ರಿ. ದೇವರ ಮಾತಾಗಿರುವಂತ ಜೀವಜಲವನ್ನು ನೀವು ಕೇಳ್ರಿ. ಅದರಿಂದ ನಿಮ್ಮ ಜೀವಿತದಲ್ಲಿ ಬದಲಾವಣೆ, ಅದ್ಭುತ ಆಶೀರ್ವಾದ ಬರ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ನನ್ನನ್ನಾದ್ರೆ ನೀವು ಕೇಳಿದ್ರಪ್ಪ ಅಂತಂದ್ರೆ ನಾನು ರಾತ್ರಿ ಹಗಲು ಯಾವಾಗ ನನ್ನ ನಿದ್ದೆಯಿಂದ ಹೆಚ್ಚಾಗ್ತದೆ ಅವಾಗ ನನಗೆ ದೇವ್ರ ಮಾತು ಒಂದ್ ವೇಳೆ ಲೇಟ್ ಆಯ್ತಪ್ಪ ಅಂತಂದ್ರೆ, ದೇವ್ರ ಸ್ವರ ನನಗೆ ಕೇಳಲಿಕ್ಕೆ ಲೇಟ್ ಆಯ್ತಪ್ಪ ಅಂತಂದ್ರೆ, ದೇವ್ರ ಮಾತುಗಳನ್ನು ಕೇಳೋಕೆ ನಾನು ತಡ ಆಯ್ತಪ್ಪ ಅಂತಂದ್ರೆ ನನಗೆ ಸತ್ತಂಗ ಅನ್ನಿಸ್ತದೆ. ನನಗೆ ರಾತ್ರಿ ಹಗಲು ದೇವ್ರ ಮಾತುಗಳೇ ಧ್ಯಾನ ಮಾಡ್ತೀನಿ ನಾನು. ರಾತ್ರಿ ಹಗಲು ಅದರಲ್ಲೇ ಆನಂದ ಪಡ್ತೀನಿ ನಾನು. ದೇವರ ಮಾತುಗಳೇ ನನಗೆ ಜೀವವಾಗಿವೆ ಅಂತೇಳಿ. ಒಂದ್ ವೇಳೆ ದೇವರು ಒಂದಿನ ನನಗೆ ಮಾತಾಡ್ಲಿಲ್ಲಪ್ಪ ಅಂತಂದ್ರೆ, ದೇವರು ನನ್ನ ಸ್ವರ ನಾನು ಕೇಳಿಲ್ಲಪ್ಪ ಅಂದ್ರೆ ಆ ದಿವಸ ನನ್ನಲ್ಲಿ ಜೀವನೇ ಇಲ್ಲ ಅನ್ನಿಸ್ತದೆ ಅಂತೇಳಿರಿ. ದೇವರ ಮಾತಿನಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಂತೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಅನುಭವ ಯಾರಿಗೆ ಬರ್ತದಪ್ಪ ಅಂತಂದ್ರೆ ರುಚಿ ನೋಡಿ ತಿಳಿದುಕೊಂಡವ್ರಿಗೆ ಮಾತ್ರ ಗೊತ್ತಾಗ್ತದೆ ಅಂತೇಳಿರಿ. ಹಲ್ಲೆಲೂಯಾ. ರುಚಿ ನೋಡಿ ತಿಳಿದುಕೊಂಡವ್ರಿಗೆ ಮಾತ್ರ ಗೊತ್ತಾಗ್ತದೆ ದೇವರ ಮಾತುಗಳು ಎಷ್ಟು ಬೆಲೆ ಉಳ್ಳವುಗಳೆಂಬುದಾಗಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಬನ್ನಿ ನನ್ನ ಪ್ರೀತಿದವರ ಮಕ್ಕಳೇ, ಮೊಟ್ಟ ಮೊದಲನೇದಾಗಿ ದೇವರಲ್ಲೇ ಸಿಗುವಂಥದ್ದು ಜೀವಜಲ ಎಂಬುದಾಗಿ ನೋಡ್ತಿದ್ದೇವೆ. ಮತ್ತು ಎರಡನೇದಾಗಿ ದೇವರಲ್ಲೇ ಸಿಗುವಂಥದ್ದು ಎರಡನೇದು ಏನೆಂಬುದಾಗಿ ದಯವಿಟ್ಟು ಯಾರಾದರೂ ಕೀರ್ತನೆ 130ನೇ ಅಧ್ಯಾಯದ ಕಡೆಗೆ ಬರ್ರಿ. ಕೀರ್ತನೆ 130ನೇ ಅಧ್ಯಾಯ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ದೇವರಲ್ಲೇ ಸಿಗುವಂಥದ್ದು ಎರಡನೇದು ಪ್ರಾಮುಖ್ಯವಾದದ್ದು
ಕೀರ್ತನೆ 130ನೇ ಅಧ್ಯಾಯ 4ನೇ ವಚನ ಓದಮ್ಮ. ನೀನು ಪಾಪಗಳನ್ನು ಕ್ಷಮಿಸುವನಾದ್ದರಿಂದ ಮನುಷ್ಯರ ಭಯಭಕ್ತಿಗೆ ನೀನೇ ಪಾತ್ರನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ನನ್ನ ಕಡೆಗೆ ನೋಡ್ರಿ. ಎರಡನೇದಾಗಿ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರಲ್ಲಿಯೇ ಸಿಗುವಂಥದ್ದು ಎರಡನೇದೇನಪ್ಪ ಅಂತಂದ್ರೆ ಕ್ಷಮಾಪಣೆ ಅಂತಕ್ಕಂಥದ್ದು ದೇವರಲ್ಲಿಯೇ ಸಿಗ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ. ಏನ್ ಸಿಗ್ತದ್ರಿ ದೇವರಲ್ಲಿ? ಇದು ಎಲ್ಲ ಕಡೆಗೆ ಸಿಗ್ತದೆ ಕ್ಷಮಾಪಣೆ. ಎಲ್ಲ ಕಡೆಗೆ ಎಲ್ಲರಿಂದ ಕ್ಷಮಾಪಣೆ ಸಿಗ್ತದೆ ನಮ್ಗೆ? ಸಿಗಲ್ಲ. ಈ ಚರ್ಚ್ನಾಗಿದ್ದು ಸ್ವಲ್ಪ ಜನರಲ್ಲೇ ಸಿಗಲ್ಲ. ನನ್ನ ಮಾತು ಅರ್ಥ ಆಗ್ಲತ್ತದ? ನನ್ನ ಭಾಷೆ ಅರ್ಥ ಆಗ್ಲತ್ತದ? ಕ್ಷಮಾಪಣೆ ಅಂತಕ್ಕಂಥದ್ದು ನಾವು ನೋಡ್ತಿದ್ದೇವೆ, ದೇವರ ವಾಕ್ಯ ನೋಡ್ತೀವಿ. ದೇವರೇ, ನೀನು ಮನುಷ್ಯರ ತಪ್ಪುಗಳನ್ನು ಎಣಿಸುವುದಾದರೆ ನಿನ್ನ ಎದುರುಗಡೆ ನಿಂತ್ಕೊಳ್ಳಿಕ್ಕೆ ಯಾರಿಗೆ ಶಕ್ತಿ ಇದೆ? ಓ ದೇವರೇ, ನೀನು ಮನುಷ್ಯರ ತಪ್ಪುಗಳನ್ನು ಎಣಿಸಕ್ಕೆ ನೀನು ಪ್ರಾರಂಭ ಮಾಡಿದೆಪ್ಪ ಅಂತಂದ್ರೆ ನಿನ್ನ ಎದುರುಗಡೆ ನಿಂತ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ನೀನು ಮನುಷ್ಯರ ತಪ್ಪುಗಳನ್ನು ಕ್ಷಮಿಸುವನಾಗಿದ್ದರಿಂದ, ನೀನು ಮನುಷ್ಯರ ಅಪರಾಧಗಳನ್ನು ಕ್ಷಮಿಸುವನಾಗಿರುವುದರಿಂದ ನೀನು ಮನುಷ್ಯರ ಭಯಭಕ್ತಿಗೆ ನೀನೇ ಪಾತ್ರನಪ್ಪ. ಹಲ್ಲೆಲೂಯಾ. ನಾವು ಆರಾಧಿಸುವಂತ ದೇವರು ಆತನು ಯಾಕೆ ಆತನು ಸ್ತುತಿಗೆ ಯೋಗ್ಯನಾಗಿದ್ದನಪ್ಪ ಅಂತಂದ್ರೆ, ಆರಾಧನೆಗೆ ಯೋಗ್ಯನಾಗಿದ್ದನಪ್ಪ ಅಂತಂದ್ರೆ, ಆತನು ಪೂಜ್ಯಗೆ ಆತನು ಅರ್ಹನಾದಂತ ದೇವರಾಗಿದ್ದನಪ್ಪ ಅಂತಂದ್ರೆ ಆತನು ಕ್ಷಮಿಸುವಂತ ದೇವರಾಗಿದ್ದನೆಂಬುದಾಗಿ ನಾವು ನೋಡ್ತೇವೆ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಯೇಸು ಸ್ವಾಮಿ ಆತನು ಶಿಲುಬೆ ಮೇಲಿದ್ದಂತ ಸಂದರ್ಭದಲ್ಲಿ ಆತನು ಯಾವ ರೀತಿಗೆ ನಾವು ನೋಡ್ತೇವೆ, ಆತನ ಒಂದು ತಲೆ ಮೇಲೆ ಮುಳ್ಳಿನ ಕಿರೀಟವನ್ನು ಹಾಕಿದ್ರು ಆತನಿಗೆ. ಆತನ ಕೆನ್ನೆ ಮೇಲೆ ಹೊಡಿತಾ ಇದ್ರು, ಆತನ ವಸ್ತ್ರಗಳನ್ನು ಕೀಳ್ತಾ ಇದ್ರು, ಆತನ ಮುಖದ ಮೇಲೆ ಉಗುಳ್ತಾ ಇದ್ರು ಜನ ಎಲ್ಲ ಸೇರಿ. ನೋಡಿದ್ದೀರಾ ಒಂದ್ಸಲ ಶಿಲುಬೆ ದೃಶ್ಯ ನೋಡಿದ್ದೀರಾ ನೀವು? ಆತನ ಕೈಯಲ್ಲಿ ಮಳೆ ಹೊಡಿತಾ ಇದ್ರು, ಆತನ ಕಾಲಲ್ಲಿ ಮಳೆ ಹೊಡಿತಾ ಇದ್ರು, ಆತನ ತಲೆ ಮೇಲೆ ಮುಳ್ಳಿನ ಕಿರೀಟ ಇಟ್ಟು ಹಿಂಸೆ ಮಾಡಿ ಗೇಲಿ ಮಾಡಿ ಯಹೂದ್ಯರ ಅರಸನೇ ಅಂತೇಳಿ ಆತನ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿ ತಲೆ ಮೇಲೆ ಬಡಿಗೆಂದು ಹೊಡೆದು, ನೀನು ಪ್ರವಾದನೆ ಹೇಳು, ನೀನು ದೇವರಾಗಿದ್ದಿಲ್ಲ, ಯಾರು ಹೊಡೆದ್ರು ಹೇಳೆಂಬುದಾಗಿ ಇಷ್ಟೊಂದು ನೀಚವಾಗಿ ಇಷ್ಟೊಂದು ಕ್ರೂರಿಯಾಗಿ ಆತನ ಹಿಂಸೆ ಮಾಡ್ತಾ ಇರ್ತಾರೆ ಶಿಲುಬೆ ಮೇಲೆ. ಹಾಗಾದ್ರೆ ಆತನು ದೇವರಾಗಿರ್ತಾನೆ, ಆತನು ಪರಿಪೂರ್ಣವಂತ ಮನುಷ್ಯನಾಗಿ ಈ ಲೋಕದಲ್ಲಿ ಮನುಷ್ಯರ ಪಾಪ ಕ್ಷಮಿಸೋದಕ್ಕೋಸ್ಕರ ಈ ಲೋಕಕ್ಕೆ ಆತನು ಯಜ್ಞದ ಕುರಿಯಾಗಿ ಬಂದಿರ್ತಾನೆ. ಊಹೆ ಮಾಡ್ಕೊಳ್ರಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಒಂದು ವೇಳೆ ಶಿಲುಬೆ ಮೇಲೆ ಆತನು ಪರಿಪೂರ್ಣವಾದಂತ ದೇವರಾಗಿದ್ದನಪ್ಪ ಅಂದ್ರೆ ಏನ್ ಮಾಡ್ಬೋದಾಗಿತ್ತು? ಒಂದ್ಸಲ ಆಲೋಚನೆ ಮಾಡ್ರಿ. ಆದ್ರೆ ಲೂಕನ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಆತನು ಪರಿಪೂರ್ಣವಾದಂತ ಮನುಷ್ಯನಾಗಿದ್ದರಿಂದ, ಆತನು ಸಂಪೂರ್ಣವಾದಂತ ಮನುಷ್ಯನಾಗಿ ಈ ಲೋಕಕ್ಕೆ ಆತನು ಬಂದಿದ್ದರಿಂದ, ಮನುಷ್ಯರ ಅಪರಾಧಗಳನ್ನು ಮನುಷ್ಯರ ಪಾಪಗಳನ್ನು ಕ್ಷಮಿಸೋದಕ್ಕೋಸ್ಕರವಾಗಿ ಮನುಷ್ಯರು ಮಾಡಿರುವಂತ ಎಲ್ಲಾ ತಪ್ಪುಗಳನ್ನು ಆತನು ಸ್ವಂತ ತನ್ನ ದೇಹದ ಮೇಲೆ ಹೊತ್ತುಕೊಳ್ಳೋದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ಮನುಷ್ಯನಾಗಿ ಆತನು ಈ ಲೋಕಕ್ಕೆ ಬಂದಿದ್ದರಿಂದ ಆತನು ಶಿಲುಬೆ ಮೇಲೆ ಆತನ ಒಂದು ಮಾತು ಹೇಳಿದನು. ಆತನ ಹುಡಿಯುವವರಿಗೆ, ಆತನು ಬೈಯುವವರಿಗೆ, ಆತನ ಮೇಲೆ ಉಗುಳುವವರಿಗೆ ಏನ್ ಅಂತ ಇದನಪ್ಪ ಅಂತಂದ್ರೆ, ತಂದೆಯೇ ಇವರನ್ನು ಏನ್ ಮಾಡು, ಕ್ಷಮಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ದನಂತೇಳಿ. ಹಲ್ಲೆಲೂಯಾ. ಏನ್ ಮಾಡ್ದನ್ರಿ ಆತನು? ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ಆರಾಧಿಸುವಂತ ದೇವ್ರು ಎಂತವನಪ್ಪ ಅಂತಂದ್ರೆ, ನಾವು ಹಿಂಬಾಲಿಸುವಂತ ದೇವ್ರು ಎಂತನಪ್ಪ ಅಂತಂದ್ರೆ, ಆತನಲ್ಲಿ ಏನ್ ಸಿಗ್ತದಪ್ಪ ಅಂತಂದ್ರೆ ಆತನಲ್ಲಿ ಕ್ಷಮಾಪಣೆ ಅಂತಕ್ಕಂಥ ಸಿಗ್ತದ ಅಂತೇಳಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾನು ಮಾಡಿರುವಂತ ಪಾಪ ನಿಮ್ಗೆ ಗೊತ್ತಾಯ್ತು ಅಂತೇಳಿರಿ, ರಹಸ್ಯವಾಗಿ ಗುಪ್ತವಾಗಿ ನಾನು ಯಾರಿಗೆ ಕಾಣದಂತ ತಪ್ಪು ಪಾಪ ಒಂದ್ ವೇಳೆ ನಾನು ಮಾಡ್ದಂತೇಳಿರಿ, ಅದು ನಿಮ್ಗೆ ಗೊತ್ತಾಯ್ತು ಅಂತೇಳಿರಿ, ನೀವು ನನ್ನನ್ನು ಕ್ಷಮಿಸ್ತೀರಿ? ಏನೋ ಬೈಬಲ್ ಹಿಡಿದು ಹೇಳ್ತಾನವ, 4 ಮಂದಿಗೆ ಹೇಳ್ತಾನ, ಬುದ್ಧಿ ಹೇಳ್ತಾನ, ಅವನೇನ್ ಹಚ್ಚಿರಿ ಬರೋ ಈ ಕಡೆ ಎಕ್ಸಾಕ್ಟ್ ಇದೇ ಮಾತು ಬರ್ತದ್ರಿ. ಬರ್ತದಿಲ್ಲ? ನಿಂತು ಹೇಳ್ತಾನ ಅವನಿಗೆ ಬುದ್ಧಿ ಅದ ಅಂತಾರಲ್ಲ. ನಾನು ಮಾಡಿರುವಂತ ತಪ್ಪು, ನಾನು ಮಾಡಿರುವಂತ ಪಾಪ ಅದು ಮನುಷ್ಯರ ಕಣ್ಣಿಗೆ ಬಟ್ಟ ಬಯಲಾಗಿ ಬಂತಂತೇಳಿರಿ, ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ನನ್ನನ್ನು ಯಾರು ಕ್ಷಮಿಸೋದಿಲ್ಲ. ಇದು ಬಿಡ್ರಿ, ಇನ್ನು ಕೆಲವೊಬ್ರು ಹೆಂಗಿರ್ತಾರಪ್ಪ ಅಂತಂದ್ರೆ ಕ್ರೈಸ್ತರೇ, ಅನ್ಯರಲ್ಲ. ಯಾರ್ರಿ? ಕ್ರೈಸ್ತರೇ. ಇನ್ನೂ ಕೆಲವೊಬ್ರು ಹೆಂಗಿರ್ತಾರಪ್ಪ ಅಂತಂದ್ರೆ ಈ ದೇವ್ರ ಮಾತುಗಳು, ದೇವ್ರ ವಾಕ್ಯಗಳು ಏನಪ್ಪ ಅಂದ್ರೆ ಆಧಾರ ಮಾಡ್ಕೊಳ್ತಾರ. ಏನ್ ಮಾಡ್ಕೋತಾರ? ದೇವ್ರ ಮಾತುಗಳು ಏನ್ ಮಾಡ್ತಾರ? ಆಧಾರವಾಗಿ ತಗೊಳ್ತಾರ, ಆಧಾರವಾಗಿ ಮಾಡ್ಕೊಳ್ತಾರ. ಆ ದೇವರ ಮಾತುಗಳು ಅನುಕೂಲಕರವಾಗಿ ಮಾರ್ಪಡಿಸಿಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರೆ
ಕೆಲವೊಬ್ಬರನ್ನು ಕೆಲವು ವಿಷಯದಲ್ಲಿ ಕ್ಷಮಾಪಣೆನೇ ಮಾಡಂಗಿಲ್ಲ. ಯಾಕೆ ಕ್ಷಮಾಪಣೆ ಮಾಡಲ್ಲ ಅಂತಂದ್ರೆ ವಾಕ್ಯದಾಗ ಬರ್ತದ. ಏನು ಬರ್ತದ? ನಿನ್ನ ವೈರಿಗಳನ್ನು ವಿರೋಧಿಗಳನ್ನು ನಾನು ಏನು ಮಾಡ್ತೀನಿ? ನಿನ್ನ ಕಾಲ ಕೆಳಗಡೆ ಹಾಕ್ತೀನಿ. ಹಾಕ್ ತುಳಿಯವರಿಗೆ. ಯಾರಿಗೆ ಬರ್ದದ, ಎಲ್ಲಿ ಬರ್ದದ, ಸಂದರ್ಭ ಯಾವುದು, ಎದ್ರ ಸಲಕ್ಕೆ ಬರ್ದಾರ, ಅವಾಗ ಸಂದರ್ಭ ಏನಿತ್ತು, ಅದು ಬರ್ದದ್ದು ಅದೇನಿಲ್ಲ. ಯಾರಿಗೆ ಬರ್ದಂತ ಗೊತ್ತಿಲ್ಲ, ಎದ್ರ ಸಲುವಾಗಿ ಬರ್ದಂತ ಗೊತ್ತಿಲ್ಲ, ಯಾವ ಸಂದರ್ಭದಾಗ ಅಲ್ಲಿ ಬರಿಬೇಕಾದಂತ ಸಂದರ್ಭ ಯಾಕೆ ಬಂತ ಅನ್ನೋದನ್ನು ಗೊತ್ತಿಲ್ಲ, ಅದು ಧ್ಯಾನ ಮಾಡೋದಿಲ್ಲ. ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಕಾಲ ಕೆಳ ಹಾಕತ್ತನ್ನ ನಿನಗೆ ಬಿಡಂಗಿಲ್ಲ ಅಂದ್ರೆ ಕಲಸ ಹಾಕಿ ತುಳಿಯೋ. ಅದೇ ವಾಕ್ಯ ಹೇಳೋದು.